ಅದು 4 to 5 ಮಿನಿಟ್ಸ್ಲೇ ಹೇಳಿದ್ದು, ಅದಕ್ಕೆ 45 ಸ್ಮಾಲ್ ಥ್ರೆಡ್ ಹೇಳಿದ್ರು. ಸೊ ಎನಿ ಮಿರಾಕಲ್ಸ್ ವಿಲ್ ಹ್ಯಾಪನ್ ಇನ್ 4 to 5 minutes. ಸೊ ದಟ್ಸ್ ವೈ 45. ಏನೇ ಮಿರಾಕಲ್, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಎನಿಥಿಂಗ್ ವಿಲ್ ಹ್ಯಾಪನ್ ಇನ್ 45 minutes ಅಂತ. 45 minutes ಆಗ್ಬೋದು, 45 seconds ಆಗ್ಬೋದು, ಇಲ್ಲ 4 to 5 minutes ಆಗ್ಬೋದು. ಸೊ ಅರ್ಜುನ್ ಹೇಳಿದಾಗ ಇದು ಯಾರಿಗೆ ಬೇಕಾದ್ರೆ ಕೊಟ್ಬಿಡ್ತೀನಿ ನಾನು ಮಾಡಲಿ ಅಂತ. ನಾನು ಯಾಕಪ್ಪ ಇಷ್ಟು ಚೆನ್ನಾಗಿ ಹೇಳಿದ್ಯಾ, ನೀನೇ ಮಾಡು, ಯಾಕೆ ಯು ಡೋಂಟ್ ವಾಂಟ್ ಟು ಡೈರೆಕ್ಟ್ ಇಟ್ ಅಂತ. ಇಲ್ಲ ಮಾಡ್ಬೋದಾ ಅಣ್ಣ, ಖಂಡಿತ ಮಾಡಿ, ನೀವೇ ಮಾಡಿ, ಯಾಕಂದ್ರೆ ನಿಮ್ಮ ಕತೆ ಅದು, ಯು ಕ್ಯಾನ್ ಹ್ಯಾವ್ ಇನ್ ಕ್ಯಾಲಿಬರ್ ಇದೆ ಅದು. ತಕ್ಷಣ ಒಂದು ಆ ಸೀಸನ್ ಮುಗಿಯೋದ್ರಗಡೆ ಒಂದು 2 ಸೀನ್ ತೋರಿಸಿದ್ರು ಒಂದು ಅನಿಮೇಷನ್ಲಿ ಮಾಡಿ, ಭಾಳ ಅದ್ಭುತ. ಆಮೇಲೆ ರಮೇಶ್ ರೆಡ್ಡಿ ಅವ್ರ ಕೈ ಬಂತು, ಒಂದು ಗೋಲ್ಡನ್ ಹ್ಯಾಂಡ್, ಎಲ್ಲದಕ್ಕೂ ಒಂದು ಗೋಲ್ಡನ್ ಹ್ಯಾಂಡ್ ಬರಬೇಕು. ಆಮೇಲೆ ಉಪೇಂದ್ರ ಅವ್ರು ಬಂದರು, ರಾಜ್ ಬಿ ಶೆಟ್ಟಿ ಅವ್ರು ಬಂದರು. ಸೊ ಗುಡ್ ಪೀಪಲ್ಸ್, ಪಾಸಿಟಿವ್ ಪೀಪಲ್ಸ್ ಬಂದಾಗ ಯಾವಾಗಲೂ ಒಳ್ಳೇದಾಗುತ್ತೆ ನನಗೆ. ನಾವು ಶೂಟಿಂಗ್ ಮಾಡಬೇಕಾದ್ರೆ ನಾನು ರಾಜ್ ಬಿ ಶೆಟ್ಟಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು. ಆ್ಯಂಡ್ ನಾನು ನೋಡಿದ್ದೀನಿ ಅವ್ರ ಸಿನಿಮಾ ನೋಡಿದ್ದೀನಿ. ಆಮೇಲೆ ಅವ್ರ ವೇ ಆಫ್ ರೆಂಡಿಂಗ್ ಡೈಲಾಗ್ ಇರ್ಬೋದು, ಇಲ್ಲ ಪರ್ಫಾರ್ಮೆನ್ಸ್ ಇರ್ಬೋದು, ನೀವು ಹೇಳ್ದಂಗೆ ಹಿ ಪುಟ್ಸ್ ಎ ಸೋಲ್. ಪಿಕ್ಚರ್ ಹೆಂಗೆ ಬರುತ್ತೆ ಸೆಕೆಂಡ್ರಿ ಅದು, ಬಟ್ ಒನ್ ಎವರ್ ಇಟ್ ಡಸ್ ಎನಿ ರೋಲ್ ಹಿಲ್ ಪುಟ್ ಹಾರ್ಟ್ ಆ್ಯಂಡ್ ಸೋಲ್ ಫಾರ್ ದಟ್ ಫಿಲಮ್. ಅದು ನಾನು ನೋಡಿದೆ ರಾಜ್ ಬಿ ಶೆಟ್ಟಿ ಅವ್ರ. ಉಪೇಂದ್ರ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಆ ಕ್ರಿಯೇಟಿವಿಟಿ, ಅವರ ಏನೋ ಒಂದು ಥಾಟ್ ಇದೆ ಅವ್ರ ಹತ್ರ, ಏನೋ ಒಂದು ಥಾಟ್ ಪ್ರಾಸೆಸ್ ಇದೆ, ಅದು ನಾವು ಓಮ್ಲಿ ಅನುಭವಿಸಿದ್ದೀವಿ. ಆ್ಯಂಡ್ ಜೊತೇಲಿ ಪ್ರೀತ್ಸೆ ಲವಕುಶ ಜೊತೇಲಿ ಮಾಡಿದ್ದೀವಿ. ಸೊ ಮರೆಯೋಕ್ಕಾಗಲ್ಲ. ಐ ಥಿಂಕ್ ದಿಸ್ ದ 3rd film ವಿ ಆರ್ ಡೂಯಿಂಗ್ ಟುಗೆದರ್. ತುಂಬ ಖುಷಿ ಆಯ್ತು ಇವತ್ತು ಇಷ್ಟರ ಮಟ್ಟಿಗೆ ಬಂದಿದೆ ಅಂದರೆ. ಐ ಥಿಂಕ್ ರಮೇಶ್ ರೆಡ್ಡಿ ಅವರು, ಆಮೇಲೆ ಸತ್ಯ ಹೆಗಡೆ ಮ್ಯೂಸಿಕ್ಕು, ಆ್ಯಂಡ್ ಅರ್ಜುನ್ ಜನ್ಯ. ಐ ಥಿಂಕ್ ದಿಸ್ ಬಾಯ್ ನಾವೇನಾದರೂ ಬೇರೆಯವ್ರ ಹತ್ರ ಮಾಡ್ತಿದ್ರೆ ವಿ ವುಡ್ ಹ್ಯಾವ್ ಮಿಸ್ಡ್ ಎ ವೆರಿ ಗುಡ್ ಡೈರೆಕ್ಟರ್ ಅಂತ ನನಗೆ ಅನ್ನಿಸುತ್ತೆ ಆ್ಯಕ್ಚುಲಿ. ಹೌದು, ಮತ್ತೆ ನೀವು ಹೇಳಿದ್ರೆ ಮಾತಾಡಿದ್ರೆ. ಓಕೆ, ಟೀಸರ್ ಲಾಂಚ್. ಓಕೆ, ಟೀಸರ್ ಲಾಂಚ್. ಓಕೆ, ಫೈನ್. ಆಲ್ ದಿ ಬೆಸ್ಟ್. ನಮ್ಮ ಅಭಿನಯದಲ್ಲಾಗಿರಲಿ, ಪ್ರೀತಿ ಹಂಚೋ ವಿಚಾರದಲ್ಲಾಗಿರಲಿ ಮೂಡಿಸಿದಂಥ ಶಿವಣ್ಣ, ಆ ಓಂಕಾರಕ್ಕೆ ಡೈರೆಕ್ಷನ್ ಮಾಡಿದಂಥ ನಮ್ಮ ಉಪ್ಪಿ ಸರ್, ಈ ಸಿನಿಮಾದ ಮೂಲಕ A to Z ಎಲ್ಲ ರೀತಿಯ ಪಾತ್ರಗಳನ್ನ, ಎಲ್ಲ ರೀತಿಯ ಗೆಟಪ್ಗಳನ್ನ, ಕ್ರಿಯೇಟಿವ್ ಬ್ರೈನ್ನ ಯೂಸ್ ಮಾಡಿರುವಂಥ ನಮ್ಮ ರಿಯಲ್ ಸೂಪರ್ ಸ್ಟಾರ್ ಉಪ್ಪಿ ಸರ್. ಆ್ಯಂಡ್ ಚೂಸಿಯಾಗಿ ಸಿನಿಮಾಗಳು ಮಾಡಿದ್ರು, ಪ್ರತಿ ಪಾತ್ರದಲ್ಲೂ ಹೃದಯಕ್ಕೆ ನೇರವಾಗಿ ತಟ್ಟುವಂಥ ಪಾತ್ರಗಳನ್ನ ಅಭಿನಯವನ್ನ ಮಾಡುವಂಥ ರಾಜ್ ಬಿ ಶೆಟ್ಟಿ ಸರ್. ಈ ಮೂವರನ್ನು ಜೊತೆ ಸೇರಿಸಿರುವಂಥ ಈ ಸಿನಿಮಾದ ಮಾಸ್ಟರ್ ಮೈಂಡ್ ನಮ್ಮ ನಿರ್ದೇಶಕರಾದಂಥ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್. ಇವರಿಷ್ಟರನ್ನ, ಈ ಕಲೆಯನ್ನ, ಈ ಥಾಟನ್ನ ತೆರೆ ಮೇಲೆ ತರೋದಕ್ಕೆ ಸಾಧ್ಯ ಮಾಡಿಕೊಟ್ಟಂತ ಅನ್ನದಾತರು, ಸಿನಿಮಾದ ಪ್ರೊಡ್ಯೂಸರ್ ಸೂರಜ್ ಪ್ರೊಡಕ್ಷನ್ಸ್ನ ರಮೇಶ್ ರೆಡ್ಡಿ ಸರ್ ಅವರು. ಹಾಗೂ ಈ ಎಲ್ಲ ಪ್ಲಾನಿಂಗು, ಡಿಸ್ಕಷನ್ ಏನೇ ಮಾಡಿದ್ರು ಕೂಡ ಅದನ್ನ ತೆರೆ ಮೇಲೆ ನಾವು ನೋಡೋದಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದು ಚಿತ್ರದ ಛಾಯಾಗ್ರಾಹಕರಾದಂಥ ಸತ್ಯ ಹೆಗಡೆ ಸರ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಬಹುಶಃ ಟೀಸರ್ ನೋಡಿ ಈ ಲೋಕಕ್ಕೆ ಒಂದ್ಸಲ ಬರಬೇಕು. ಆ 45 ಲೋಕದಿಂದ ಒಂದು 45 seconds ಆದರೂ ಬೇಕು ವಾಪಸ್ ಬರೋದಕ್ಕೆ, ಆ ಥರ ಇತ್ತು. ಸೊ ನಾನು ಫಸ್ಟ್ ಸತ್ಯ ಹೆಗಡೆ ಸರ್ ಇಂದ ಮಾತುಕತೆ ಶುರು ಮಾಡ್ತೀನಿ ಸರ್. ಇದಕ್ಕೆ ಮೇನು ಡೈರೆಕ್ಟರ್ ವಿಜುವಲ್ಸ್, ಇದು ವಿಜನ್ನು ಮತ್ತೆ ಪ್ರೊಡ್ಯೂಸರ್ ಅವ್ರದ ಪ್ಯಾಷನ್ ತುಂಬಾನೇ ಅದ್ರ ಮೇಲೆ ಇರೋದ್ರಿಂದ ಈ ರಿಸಲ್ಟ್ ಕೊಡೋಕ್ಕಾಯ್ತು. ಸೊ ಸ್ವೀಟ್. ಅವ್ರು ಆ್ಯಕ್ಚುಲಿ ಮಾತು ಕಮ್ಮಿ ಅಲ್ವಾ, ಎಲ್ರಿಗೂ ಗೊತ್ತು. ಹಾಗಾಗಿ ಅವರೇ ಕ್ವೆಶ್ಚನ್ ಹಾಕ್ಬಿಟ್ರು, ನಾನು ಮಾತಾಡೋ ಬದಲು ಕ್ವೆಶ್ಚನ್ ಕೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಂತ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಮೇನ್ ಎದೆಯೆಲ್ಲ ಡಬ್ಬ ಡಬ್ಬ ಅಂತ ಹೊಡಿತಾರೆ. ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು 2-3 ದಿನದಿಂದ ನಮಗೆ ನಿದ್ದೆನೂ ಬರ್ತಾ ಇರಲಿಲ್ಲ. ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಡಿತಾ ಇಲ್ಲ. ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು, ಎರಡನೇ ಮಾತೇ ಇಲ್ಲ. ಇಲ್ಲಾಂದರೆ ನಾನು ಈಗ ನೀವು ಹೇಳಿದ್ದು ಯಾವ ಪ್ರಿಪ್ರೇಷನ್ನು ನಾನು ಮಾಡ್ತಾ ಇರಲಿಲ್ಲ. ಹಾಗಾದ್ರೆ ಅಣ್ಣ ನೀನು ಮಾಡೋದ್ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದಾರಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು, ಅದನ್ನು ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು. ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್. ಯಾಕಂದರೆ ಅವ್ರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖನೂ ನೋಡಿಲ್ಲ. ಆ ವ್ಯಕ್ತಿ ನಾನು ಹೆಂಗೆ ಹೇಳ್ಬೋದು, ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ, ಇವತ್ತು ನೀವು ಹೇಳಿದ 4 ಸ್ತಂಭ ಅಂತ,
ಆ 4ನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್. ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ. ಇವತ್ತವ್ರಿಗೆ ಒಂದು ಪೈಸಾಗಿಲ್ಲ ಅಂತ ಹೇಳಿಲ್ಲ. ಆ ಸಪೋರ್ಟಿಂದನೇ ನಮಗೆ ಈ ವಿಷುವಲ್ಸ್ ತರೋಕ್ಕಾಗಿದೆ. ಅಲ್ಲಿಂದ ನಾನು ಉಪ್ಪಿ ಸರ್ ಹತ್ರ ಹೋದೆ. ಉಪ್ಪಿ ಸರು ಅವ್ರು ಸುಮ್ಮನೆ ಈಗ ನೋಡ್ತಾ ಇದ್ರೆ ನನಗೆ ಅವ್ರದ್ದು ಎಲ್ಲ ಸಿನಿಮಾ 25 ಸತಿ 30 ಸತಿ ನೋಡಿದ್ದು ಬರೀ ಅದೇ ನೆನಪು ಬರ್ತಾ ಇದೆ ನನಗೆ. ಅವ್ರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ, ಮಾಡೋಣ ಗುರುವೆ ಅಂದ್ರಲ್ಲ, ಅದೊಂದು ದೊಡ್ಡ ಆಶೀರ್ವಾದ ಆಗೋಯ್ತು. ಅಲ್ಲಿಂದ ರಾಜ್ ಸರು ಅವ್ರನ್ನ ರಾಜ್ಬಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೋಸೆಸ್ ಒಪ್ಸೋದು ತುಂಬ ಕಷ್ಟ. ಒಪ್ಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆ್ಯಕ್ಟರ್. ಅವ್ರು ಸೆಟ್ ಮೇಲೆ ಬಂದರೆ ಅವ್ರು ಎಲ್ಲರನ್ನೂ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ. ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಅಲ್ಲೂ ದೊಡ್ಡ ಧೈರ್ಯ ಆಗುತ್ತೆ. ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ. ಅವ್ರು ಒಪ್ಕೊಂಡ್ರು, ಇದೆಲ್ಲ ಸೇರಿ ಆಯಿತು. ನನಗೆ ಇಷ್ಟೇ ಈಗ ಮಾತಾಡೋಕ್ಕಾಗ್ತದೆ, ಆಮೇಲೆ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಆ್ಯಂಡ್ ಸತ್ಯ ಸರ್, ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ವಿಷುವಲ್ಸ್ ಆ್ಯಂಡ್ ಸಪೋರ್ಟ್ ವಾಟ್ ಯು ಗೇವ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದರಲ್ಲಿ ಅದ್ಭುತವಾದ ಸಿನಿಮಾಗಳನ್ನ ಮಾಡಿರೋದು ನಾವು ನೋಡಿದೀವಿ, ಮೆಚ್ಕೊಂಡಿದೀವಿ. ಈಗ ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಮಿಳ್ ಸಿನಿಮಾ ಡಿಸ್ಕಷನ್ ಅಲ್ಲಿ ಇದೆ ಅಂತ ಕೇಳಿದೀನಿ, ತೆಲುಗು ಇಂದ ಆಫರ್ ಇದೆ ಅಂತ ಕೇಳಿದೀನಿ, ಹಿಂದಿ ಸಿನಿಮಾದಲ್ಲಿ ನಟಿಸ್ತಿದ್ದೀರಾ ಅಂತ ಕೇಳಿದೀನಿ. ನೀವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಿರೋದು ಅಷ್ಟೇ ಅಲ್ಲ ಸರ್, ಪ್ಯಾನ್ ಇಂಡಿಯಾ ಆಕ್ಟರ್ ಆಗ್ಬಿಟ್ಟಿದ್ದೀರಿ. ನಮ್ಮ ಕನ್ನಡಿಗರು ಈ ಮಟ್ಟಕ್ಕೆ ಸಿನಿಮಾಗಳನ್ನ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನಮಸ್ಕಾರ ಎಲ್ರಿಗೂ. ಜಾಸ್ತಿ ಹೊಡೆದಾಗ ಸಿಕ್ಕಾಪಟ್ಟೆ ಭಯ ಆಗತ್ತೆ ನನಗೆ. ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದ್ರೆ ಈ ಸಿನಿಮಾದಲ್ಲಿ ಇಬ್ಬರೇ ಸೂಪರ್ ಸ್ಟಾರ್ ಇರೋದು. ನಾನು ಆಕ್ಟರ್ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರುವಂತ ಕೆಲಸಗಳೇನು ಅಣ್ಣ ಸುಮ್ಮನೆ ಅಣ್ಣ ಅವ್ರು ಮಾಡಿರುವಂತ ಕೆಲಸಗಳು, ಅವರು ಕೊಟ್ಟಂತ ಸಿನಿಮಾಗಳು, ನಾನು ನಿನ್ನೆ ಮೊನ್ನೆ ಬಂದವನು, ನಂದಿನ್ನೂ 10 ವರ್ಷ ತುಂಬಿಲ್ಲ, 6-7 ವರ್ಷ ಆಗಿರೋದು. ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ 3ನೇ ಸೂಪರ್ ಸ್ಟಾರ್ ಅಲ್ಲ, ಇಬ್ರು ಸೂಪರ್ ಸ್ಟಾರ್, ನಾನೊಬ್ಬ ನಟ ಅಷ್ಟೇ. ಅಂದ್ರೆ ಅದ್ರಲ್ಲಿ ಯಾವುದೇ ಇದಿಲ್ಲ. ನನಗೆ ಪ್ರತಿ ಸತಿ ಹೇಳಿದ್ರೆ ನಂಗೆ ಒಂಥರ ನಾಚಿಕೆ ಆಗೋದು, ಒಂಥರ ನಿಜ ತಮಾಷೆ ಇಲ್ಲ, ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ. ಯಾಕಂದ್ರೆ ನಾನು ಶಿವಣ್ಣ ಮತ್ತೆ ಉಪ್ಪಿ ಸರ್ ಇಬ್ಬರ ಹತ್ರನೂ ಹೇಳಿದೆ, ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರ್ಬೇಕಾದ್ರೆ ವಿಸಿಲ್ ಹೊಡೆಯೋದು, ಇದು ನನ್ನ ಭಾಗ್ಯ. ಅಂಡ್ ಇನ್ನೊಂದು ಆಕ್ಚುಲಿ ಒಪ್ಸೋದಕ್ಕೆ ಕಷ್ಟ. ಯಾಕಂದ್ರೆ ನಾನು ಯಾವಾಗ್ಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ, ನನಗೆ ಬರಿಬೇಕು, ನಾನು ಡೈರೆಕ್ಟ್ ಮಾಡಬೇಕು ಅಂತ. ಆಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗ್ಲೂ ಯೋಚನೆ ಮಾಡೋದು, ಇದು ಆಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನ್ ಇಂದ ಎಷ್ಟು ದೂರ ಹೋಗ್ತೀನಿ ಅಂತ. ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವರನ್ನ ಎಲ್ಲಾ ರೀತಿಲೂ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ. ಸರ್ ಯಾರಾದ್ರೂ ಚೆನ್ನಾಗಿರೋ ಹುಡುಗನ ಹಾಕೊಳ್ಳಿ ಅಂತ. ಆದ್ರೆ ಇವತ್ತು ಅವ್ರು ನನ್ನನ್ನು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು, ಅಂಡ್ ಅದನ್ನ ನಮ್ಮವ್ರು ನೋಡ್ಬೇಕು, ಜೊತೆಗೆ ಹೊರಗಿನವರು ನೋಡ್ಬೇಕು, ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳಬೇಕು ಅನ್ನೋವಂಥ ಸಿನಿಮಾಗಳನ್ನ ನೋಡ್ಬೇಕು ಅಂತ ಬಹಳ ಆಸೆಯಲ್ಲಿರುವಂತ ಒಬ್ಬ ಪ್ರೇಕ್ಷಕ ನಾನು. ಅಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿಗೆ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ, ಸರ್ ನೆಕ್ಸ್ಟ್ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ ಸರಿ ಇರಲ್ಲ, ಕನ್ನಡದಲ್ಲೇ ಮಾಡಬೇಕು ಅಂತ. ಅದು ಯಾಕೆ ಹೇಳಿದೆ ಅಂದ್ರೆ, ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದ್ದೀನಿ. ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಏನಂದ್ರೆ, ಒಂದು ಸಿನಿಮಾದಲ್ಲಿ 60 ಪಾತ್ರ ಇದ್ರೆ ಆ 60 ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ DTS ಮಾಡಿ ಬೇರೆಯವರು ತೋರಿಸುವಂತ ಒಬ್ಬ ಹುಚ್ಚ ಭೂಮಿ ಮೇಲಿದ್ರೆ ಅದು ಅರ್ಜುನ್ ಜನ್ಯ ಮಾತ್ರ. ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್, ಇಂಪಾಸಿಬಲ್. ಒಂದು ಪಾತ್ರಕ್ಕೆ ನಾವು ಡಬ್ ಮಾಡಿದ್ರೂ ಸುಸ್ತಾಗೋಗಿರ್ತೀವಿ. ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದೊಂದು 2 ಸೀನ್ ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ನಾನು ಅದಕ್ಕೋಸ್ಕರ. ಬಟ್ ಎಲ್ಲಾ ಸೀನ್ಗಳ ಎಲ್ಲಾ ಪಾತ್ರಗಳು ಯಾವ ತರ ಮಾತಾಡಬೇಕು, ಯಾವ ಟೋನ್ ಅಲ್ಲಿ ಇರಬೇಕು, ಇಷ್ಟು ಹುಚ್ಚು ನಾನು ನೋಡ್ಲೇ ಇಲ್ಲ. ಜೊತೆಗೆ ಈ ಸಿನಿಮಾ ಆಗ್ತಾ ಇರ್ಬೇಕಾದ್ರೆ ಆಗ್ತಾ ನನಗೆ ಭಯ ಆಗಕ್ಕೆ ಶುರು ಆಯ್ತು. ಇದು ಚೆನ್ನಾಗ್ ಆಗ್ತಾ ಇದೆ ಗುರು, ಏನಾದ್ರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ. ಆಮೇಲೆ ಇನ್ನೊಂದು ಲೇಯರ್ ಆಡ್ ಆಯ್ತು, ಅದು ಇನ್ನೂ ಚೆನ್ನಾಗಾಯ್ತು. ಆಗ ಲಾಸ್ಟ್ ಹೇಳಿದೆ, ಸರ್ BFX ತುಂಬಾ ಟೈಮ್ ಬೇಕು, ಆಯ್ತು ಸರ್ ಮಾಡೋಣ ಅಂತ. ಸಿನಿಮಾ ಹೋದ ವರ್ಷ ಮುಗ್ದಿದೆ, ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ. ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲೋದು ಅಂದ್ರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತೆ ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು. ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಅವ್ರು ಯಾಕೆ ಇಬ್ರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ, ಈ ಸಿನಿಮಾ ಆಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ನನಗೆ ಯಾವತ್ತೂ ಅನ್ಸಿಲ್ಲ. ಅವ್ರು ಯಾವತ್ತೂ ಕೂಡ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ನಟನ ಮೇಲೆ ಹಾಕಲ್ಲ. ಯಾಕಂದ್ರೆ ನಮಗೆ ಹೆದರಿಕೆ ಇರುತ್ತೆ. ನಾನು ಶಿವಣ್ಣನ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ, ನಾನು ಉಪ್ಪಿ ಸರ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದನ್ನು ಮಾಡಿದ್ರೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು, ಕಲಾವಿದರು ಎಲ್ಲರೂ ಇವರೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನನ್ನ ಸಹಿಸ್ಕೊಂಡಿದ್ದಕ್ಕೆ ಅಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ 45 ನಾನು ಅನ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ. ತುಂಬಾ ಕಷ್ಟಪಟ್ಟ ತಂಡ ಅಂಡ್ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ. ಥ್ಯಾಂಕ್ ಯು ರಾಜ್ ಶೆಟ್ಟಿ ಸರ್. ಅವರ ಮಾತುಗಳು ತುಂಬಾ ನೇರವಾಗಿರುತ್ತೆ,
ಮುಖಸ್ತುತಿಗಂತ ಯಾವತ್ತೂ ಅವ್ರು ಮಾತಾಡಿರೋದು ನಾನು ನೋಡಿಲ್ಲ. ಅದೇ ರೀತಿ ನಾನು ಕೂಡ ನಿಮ್ಮನ್ನ ಹೊಗಳಿದಾಗ ನಮ್ಮೆಲ್ಲರ ಒಂದು ಫೀಲಿಂಗ್ಸ್ ಇರೋದು, ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಆಗುವಂಥ ಖುಷಿ. ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರನ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಅಂತಷ್ಟು ಹೇಳ್ಬೋದು. ಇನ್ನು ಅವರ ಪಕ್ಕದಲ್ಲಿ ಕೂತಿರುವಂಥ ರಿಯಲ್ ಸ್ಟಾರ್ ವಿಷಯಕ್ಕೆ ಬಂದರೆ, ಒಂದು ನಿಮಿಷ ಸರ್, ಒಂದು ಪ್ರಶ್ನೆ ಇದೆ. ಹೌದು, ಈ ವಿಸಿಲು ಅಭಿಮಾನಿಗಳ ಕಡೆಯಿಂದ ಅಷ್ಟೇ ಅಲ್ಲ, ಎಲ್ಲ ಡೈರೆಕ್ಟರ್ಸ್ ಕಡೆಯಿಂದ ಬರುತ್ತೆ. ಯಾರೇ ಹೊಸ ಡೈರೆಕ್ಟರ್ ಇಂಡಸ್ಟ್ರಿಗೆ ಬಂದರೂ ಕೂಡ ನನ್ನ ಇನ್ಸ್ಪಿರೇಷನ್ ಉಪ್ಪಿ ಸರ್ ಅಂತ ಹೇಳ್ತಾರೆ. ಹೊಸ ಡೈರೆಕ್ಟರ್ಸ್ ಅಷ್ಟೇ ಅಲ್ಲ, ಹಿಂದಿಯ ಅನುರಾಗ್ ಕಶ್ಯಪ್ ಸರ್ ಇಂದ ಹಿಡಿದು, ತಮಿಳಿನ ಶಂಕರ್ ಸರ್ ಇಂದ ಹಿಡಿದು, ಸಂದೀಪ್ ರೆಡ್ಡಿ ವಾಂಗರ್ ಸರ್ ಇಂದ ಹಿಡಿದು ಎಷ್ಟೋ ನಿರ್ದೇಶಕರು ಈ ಸಿನಿಮಾ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ಅದೇ ನಮಗೆ ರೆಫರೆನ್ಸು, ಅದೇ ನಮಗೆ ಇನ್ಸ್ಪಿರೇಷನ್ ಹೇಳ್ತಾರೆ. ಸಂದೀಪ್ ರೆಡ್ಡಿ ಸರ್ ಅಂತೂ ಹೇಳೇಬಿಟ್ರು, ದಿ ಒರಿಜಿನಲ್ ರಿಯಲ್ ವೈಲ್ಡ್ ಆನಿಮಲ್ ಅಂದ್ರೆ ನಮ್ಮ ಉಪ್ಪಿ ಸರ್ ಅಂತ. ಸೂಪರ್ ಸ್ಟಾರ್. ಈ 45 ಸಿನಿಮಾ ಬಗ್ಗೆ ಹೊಸ ನಿರ್ದೇಶಕ ಬಂದು ಇಂಥ ನಿರ್ದೇಶಕರಿಗೆ ಕಥೆಯನ್ನು ಒಪ್ಪಿಸುವಾಗ ಹೇಗೆ ಒಪ್ಕೊಂಡ್ರಿ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಎಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ನಾವು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ. ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟರ್ ನೀವು. ಅದಕ್ಕೆ ಅಲ್ಲ ನೋಡಿ, ಅವ್ರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದರೆ ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ನೀವು. ಸೂಪರ್. ಆಮೇಲೆ ನೀವು ಅನ್ಕೊಂಡಿದ್ದೀರಾ ನೀವು ಆ್ಯಕ್ಟ್ರು ಅಂತ. ನೀವು ಆ್ಯಕ್ಟ್ರು ಕೂಡ, ನೀವು ಸ್ಟಾರ್ ಕೂಡ. ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವು ಹೇಳ್ತೀರಾ ಅಷ್ಟೇ, ಆ್ಯಕ್ಟ್ರ್ ಅಂತ ಇನ್ನೂ ಗೊತ್ತಾಗಿಲ್ಲ ನಮಗೆ. ಆಮೇಲೆ ಎಲ್ಲದಕ್ಕಿಂತ ನೀವು ಹೇಳೋದ್ರಲ್ಲ ಯಾರ್ಯಾರೋ ಡೈರೆಕ್ಟರ್ ಹೇಳ್ತಾರೆ ಅಂತ, ಅದ್ರ ಮೂಲ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ, ಇವರೇ ನನಗೆ ಫಸ್ಟ್ ಹೇಳಿದ್ದು. ನಮ್ಮಲ್ಲೂ ಡೈರೆಕ್ಟರ್ ಇದ್ದಾರಮ್ಮ ಅಂತ ನಾನು ಇನ್ನೂ ಏನು ಇಲ್ದಿರ್ಬೇಕಾದ್ರೆ ಹೇಳ್ಬಿಟ್ರಿ ಇವರು. ಇವರಿಂದ ಎಷ್ಟು ಜನ ಡೈರೆಕ್ಟರ್ಗಳು ಬಂದಿದ್ದಾರೋ, ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದ್ದಾರೋ. ಅದಕ್ಕೆ ಅಪರಂಜಿ ಅನ್ನೋದು ಶಿವಣ್ಣಗೆ. ಯಾಕಂದ್ರೆ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ. ಸೊ ನೋಡಿ, ಅದಕ್ಕೆ ನೋಡಿ ಅವ್ರು ಕರೆಕ್ಟಾಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದರೆ, ನೀವೇ ಮಾಡಿ ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅಂತ. ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ, ತುಂಬ ಅದ್ಭುತ ಅದು. ಸೊ ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವ್ರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ. ಇನ್ನು ಸಿನಿಮಾ ಹೆಂಗೆ ಮಾಡ್ಬೋದು, ನನಗೆ ಆ ಕಾನ್ಫಿಡೆನ್ಸು. ಅವ್ರು ಆ್ಯಕ್ಟ್ ಮಾಡಿ ನನಗೆ ತೋರಿಸೋ, ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ. ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ, ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ, ನಾನು ಏನೇನು ಮಾಡ್ಬೇಕು ಅವರೇ ಅಂತ. ಒಳ್ಳೆ ಆ್ಯಕ್ಟ್ರು ಕೂಡ ಅವರು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಾನು ತೋರಿಸಿದ್ರು. ಅದು ಹಿಂಗೆ ಸರ್, ಹಿಂಗೆ ಬರುತ್ತೆ ಅಂತ. ಸೊ ಏನೂ ಮಾತಾಡಲಿಲ್ಲ. ಮೊದಲನೇದಾಗಿ ಅವ್ರು ಟೆಕ್ನಿಷಿಯನ್, ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು. ಅಂಥದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತ ಹೇಳಿದೆ. ಅದೆಲ್ಲದಕ್ಕಿಂತ ನಿಜವಾದ ಸ್ಟಾರ್ ಈ ಕೂತಿಯಾರು ನೋಡಿ. ನಿಜವಾದ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರು ಬೇಕು ನಮಗೆ. ನಿಜವಾಗ್ಲೂ ಅದು ಖುಷಿ ಆಗುತ್ತೆ. ಆ ವಿಜುವಲ್ಸ್ ನೋಡಿದ್ರೆ, ಆ ಮೇಕಿಂಗ್ ನೋಡಿದ್ರೆ, ಏನೇ ಇರ್ಬೋದು. ನೀವೆಲ್ಲ ಮಲ್ಟಿ ಸ್ಟಾರ್ ಸಿನಿಮಾ ಅಂತೀರಿ, ನನಗೆ ನೋಡಿ ಮಲ್ಟಿ ಸ್ಟಾರ್ ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು. ನಾವಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನಿಜವಾದ ಮಲ್ಟಿ ಸ್ಟಾರ್ಗಳು. ಯಾಕಂದ್ರೆ ಆ ಸಿನಿಮಾನ ಹಿಂಗೆ ಮಾಡಬೇಕು, ಇದೇ ಥರ ವಿಜುವಲ್ ಮಾಡಬೇಕು, ಆ ಕೆನಡಾಲಿ ಇದೇ ಥರ CG ಮಾಡಿಸ್ಬೇಕು. ಅದೆಲ್ಲ ಆ ಪೇಷನ್ಸು, ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ. ನಿಜವಾಗ್ಲು ಪಿಕ್ಚರ್ ರಿಸಲ್ಟು ಅಷ್ಟೇ ಖುಷಿ ಆಯಿತು ಟೀಸರ್ ನೋಡಿದಾಗ. ವಂಡರ್ಫುಲ್ ಗುರುವೆ. ಅದಂತೂ ಕರೆಕ್ಟಾಗಿ ಹೇಳ್ಬಿಟ್ರು ಅವರು. ನೆಕ್ಸ್ಟ್ ಸಿನಿಮಾ ಏನಾರ ಬೇರೆ ಕಡೆ ಹೋದ್ರೆ ಅಷ್ಟೇ, ನಾವು 3 ಜನ ಬಂದು ಮನೆ ಹತ್ರ ಸ್ಟ್ರೈಕ್ ಮಾಡಿಬಿಡ್ತೀವಿ. ಥ್ಯಾಂಕ್ ಯು ಗುರು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಒಂದು ಸ್ವಾಗ್ಗೆ ಓಂಕಾರ ಹಾಕಿದವರು ಶಿವಣ್ಣ. ರೆಕಾರ್ಡ್ಸ್ಗಳ ವಿಚಾರ ಬಂದರೆ ಇಲ್ಲಿ ತನಕ ನಿಮ್ಮ ನಂಬರ್ಗಳನ್ನು ಬೀಟ್ ಮಾಡೋರು ಯಾರೂ ಬಂದಿಲ್ಲ. ಅದೇ ಸಾಂಗಲ್ಲೇ ಸರ್ ಕೊಟ್ಟಿದ್ದಾರೆ, ನಿಮಗೆ ನಂಬರ್ಗಳೇ ಲೆಕ್ಕ ಇಲ್ಲ ಅಂತ. ಹಾಗೆ ನಮ್ಮ ಹೆಮ್ಮೆಯ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಅವರು. ಈ ಸಿನಿಮಾದ ಸಾಧನೆ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ಒಂದು ವಿಷಯ ಶಿವಣ್ಣ, ನಮ್ಮೆಲ್ರಿಗೂ ಖುಷಿಯಾಗುವಂಥದ್ದು, ಒಂಥರ ಕಣ್ಣಂಚಲ್ಲಿ ನೀರು ಬರುವಂಥ ವಿಷಯ ಏನು ಅಂದರೆ ನಿಮ್ಮ ಹೃದಯವಂತಿಕೆ. ಕ್ಲೈಮ್ಯಾಕ್ಸ್ ಶೂಟ್ ನಡೆಯುವಾಗ, ಅಂದರೆ ಬಹಳ ಮುಖ್ಯವಾದ ಮೇಜರ್ ಶೂಟ್ ನಡೆಯುವಾಗ ಎಲ್ರಿಗೂ ಗೊತ್ತಿದ್ದಂತಹ ವಿಷಯ, ಶಿವಣ್ಣಂಗೆ ಹುಷಾರಿರಲಿಲ್ಲ, ಒಂದು ಮೇಜರ್ ಪ್ರಾಬ್ಲಮ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಆ ದೊಡ್ಡ ಮನೆಯ ಗುಣ, ಆ ಹೃದಯವಂತಿಕೆ, ಆ ಗೋಲ್ಡನ್ ಹಾರ್ಟ್ ಅಂತ ಹೇಳಿದ್ದನ್ನು ಪ್ರೂವ್ ಮಾಡಿ ನಮ್ಮ ಕಣ್ಣು ಮುಂದೆ ಹಾಗೆ ನೋಡೋ ಹಂಗೆ ಮಾಡಿದ್ದು ನಿಮ್ಮ ಆ ವ್ಯಕ್ತಿತ್ವ, ಆ ಸನ್ನಿವೇಶ. ಶೂಟ್ ಮಾಡಿ, ಆ್ಯಕ್ಷನ್ಸ್ ಮಾಡಿ, ಅಲ್ಲಿ US ಹೋಗೋದಕ್ಕಿಂತ ಮುಂಚೆ ಡಬ್ಬಿಂಗು ಮಾಡಿ, ನನ್ನಿಂದ ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು, ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೆಲ್ಲ ಯೋಚನೆ ಮಾಡಿ, ಅಂಥ ಕಷ್ಟದಲ್ಲೂ
ಫಿಸಿಕಲಿ ಆ್ಯಂಡ್ ಮೆಂಟಲಿ ಇಮೋಷನಲಿ ಇದ್ರೂ ಕೂಡ ಆ ಧೈರ್ಯ ತಗೊಂಡು ನಿಜವಾದ ಗೋಲ್ಡನ್ ಹಾರ್ಟ್ ನಿಮ್ಮ ಶಿವಣ್ಣ. ವಿ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಇಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಕಲಾವಿದ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿರೋದು, ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಬಹಳ 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 ಬ್ಲೆಸ್ಡ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಇನ್ ಕರ್ನಾಟಕ ಶಿವಣ್ಣ, ಫಾರ್ ಬೀಯಿಂಗ್ ಬಾರ್ನ್. ಏನಂದ್ರೆ ಇವಾಗ ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲಿ ಮಾತ್ರ ಅಲ್ಲ, ನಾವು ಮಾಡೋ ಉದ್ಯೋಗದಲ್ಲಿ ಇರುತ್ತೆ. ಯಾಕಂದ್ರೆ ನಾವೇನು ಫ್ಯಾಮಿಲಿಗೆ ತೋರ್ತೀವೋ ಇಂಟ್ರೆಸ್ಟು, ಅದೇ ಇಂಟ್ರೆಸ್ಟ್ ನಾವು ಯಾವ ಉದ್ಯೋಗದಲ್ಲಿ ಇರ್ತೀವಿ ಅದನ್ನ ಆ ಕಮಿಟ್ಮೆಂಟ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತು. ಅದೊಂದು ನನಗೆ ಯಾವಾಗಲೂ ಭಯ ಇತ್ತು. ಇದು ಹೇಳ್ತಾರೆ, ಇಲ್ಲ 100% ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು. ಇಲ್ಲ ಬೇಡ, ನಾನು ಹೆಂಗಾದ್ರೂ ಮಾಡಲೇಬೇಕು, ಇದು ಮುಗಿಸ್ಬಿಟ್ಟೇ ಹೋಗಬೇಕು, ಡಬ್ಬಿಂಗು ಮುಗಿಸ್ಬಿಟ್ಟೇ ಹೋಗಬೇಕು. ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್. ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ. ಉಪೇಂದ್ರ ತಿರ್ಗಾ ಕಾಂಬಿನೇಷನ್, ರಾಜ್ಬಿ ಶೆಟ್ಟಿ ಅವರು ಫಸ್ಟ್ ಟೈಮು. ಬಟ್ ನಿಜವಾಗ ನನಗೆ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ. ಬಟ್ ಎವ್ರಿಬಡಿ ವಾಸ್ ಎಮೋಷ್ನಲಿ ಅಟ್ಯಾಚ್, ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು. ಯಾಕಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮಿಲಿ ಅಂದರೆ ಏನೋ ಮೀಡಿಯಾನ ಸೇರ್ಕೊಳ್ತೀವಿ, ಫ್ಯಾಮಿಲಿದನ್ನ ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯಾ ಸೇರ್ತಾರೆ. ಅವರು ಅಷ್ಟೇ ಎಲ್ಲರೂ ನೋಬಡಿ ಆಸ್ ಇದು ನಾ ಹೇಳೋವರೆಗೂ ಯಾರು ಹೇಳಿಲ್ಲ ಒಂದು ಮಾತು. ದಟ್ ಈಸ್ ದ ಲವ್ ದಟ್ ಐ ಗಾಟ್ ಫ್ರಮ್ ದೆಮ್. ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಹೆಸರು ಬರುತ್ತೆ ಹೋಗುತ್ತೆ, ಬಟ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಹಾಕೋದಾಗಿದೆ. ಗಡ್ಡೆ ಇವತ್ತು ಅವತ್ತು ಹೇಳಿದಾಗ ಆಯ್ತದಕ್ಕೆ ನನಗೆ ಗೋಯಿಂಟ್ ಅಂಡರ್ಗೋ ಕೀಮೋ ಅಂದ ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕೂತ್ಕೊಂಡು ಹತ್ಬಿಟ್ರು. ಅರ್ಜುನ್ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕಾ? ಕ್ಯಾನ್ಸಲ್ ಮಾಡೋದು ಬೇಡ. ನಾನು ಹೇಳಿದ್ದೀನಿ ಡಾಕ್ಟರ್ ಹತ್ರ, ನೋಡೋಣ, ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್. ಹಂಗಿದ್ರೆ ನಾನು ಕೀಮೋಗೆ ಒಪ್ಕೋತೀನಿ, ಇಲ್ಲಾಂದರೆ ಪೋಸ್ಟ್ಪೋನ್ ದ ಕೀಮೋ. ಅವ್ರು ಡಾಕ್ಟ್ರ್ ಇಲ್ಲ, ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ, ಮಾಡಲೇಬೇಕು. ಅದಾದಮೇಲೆ ಒಪ್ಕೊಂಡು ಅದೇನೋ ದೇವ್ರ ಆಶೀರ್ವಾದ, ಕೂದಲು ಏನು ಹೇರ್ ಫಾಲ್ ಆಗುತ್ತೆ ಅಂತ ಭಯ ಆಯಿತು, ಅದು ಆಗಿಲ್ಲ. ಆ್ಯಂಡ್ ಅದೇನು ದೇವ್ರ ಆಶೀರ್ವಾದ ಆಯಿತು. ಎವ್ರಿಬಡಿ ಇಸ್ ಲವ್ ಆ್ಯಂಡ್ ಅಫೆಕ್ಷನ್ ಪ್ರೇಯರ್ಸ್ ಇತ್ತು ಅಂತ ಕಾಣುತ್ತೆ. ಸ್ವಲ್ಪ ಸುಸ್ತಾಗ್ತಿತ್ತು, ಬಟ್ ಆದ್ರೂ ನಮ್ಮ ರವಿವರ್ಮ ಅವರು ಇರ್ಬೋದು, ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು, ಆಮೇಲೆ ನಮ್ಮ ಸತ್ಯ ಹೆಗ್ಡೆ, ಉಪೇಂದ್ರ, ರಾಜ್ಬಿ ಶೆಟ್ಟಿ, ಎವ್ರಿಬಡಿ ಜಸ್ಟ್ ಲೈಕ್ ಪಿಲ್ಲರ್ಸ್ ಟು ಮೀ, ನೆಕ್ಸ್ಟ್ ಟು ಮೀ. ಆ ಸಪೋರ್ಟ್ ಇರ್ಬೋದು. ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು, ಅನುಶ್ರೀ ಅವರು, ದೆನ್ ವರುಣ್, ಚಿನಿ ಪ್ರಕಾಶ್ ಅವರು, ಎಲ್ಲರೂ ಅಷ್ಟೇ. ನಾನು ಕಂಟೆಸ್ಟೆಂಟ್ಸು, ಎವ್ರಿಬಡಿ, ಆಮೇಲೆ ಫ್ಯಾಮಿಲಿ ಅಫ್ಕೋರ್ಸ್, ಗೀತಾ ಮಕ್ಕಳು, ನಿಧಿ, ನಿಶು, ಎವ್ರಿಬಡಿ ಸಪೋರ್ಟ್. ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಇದ್ದಾರೆ, ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಜೊತೆಲಿ, ಎಲ್ಲ ಇವತ್ತೊಂದು ಒಬ್ಬರೇ ಬಂದಿದ್ದಾರೆ. ಅವರೆಲ್ಲರೂ ಸಪೋರ್ಟ್ ಇರ್ಬೋದು. ನನ್ನ ಫ್ರೆಂಡ್ ಶೇಖರ್ ಆ್ಯಂಡ್ ವಿಜಯ್ ಅಂತ 45-50 ಇಯರ್ಸಿಂದ ಫ್ರೆಂಡ್ಸ್. ಅವರು ಪ್ರತಿಯೊಂದು ಹಂತದಲ್ಲಿ ನಮ್ಮ ಅವತ್ತು ಗೊತ್ತಾಗಿದ್ದರಿಂದ ನಾನು US ಹೋಗೋವರೆಗೂ ನನ್ನ ಜೊತೆಲೇ ಇದ್ದರು. ಅವರು ಡಿಡ್ ನಾಟ್ ಲೀವ್ ಮಿ ಆ್ಯಂಡ್ ಗೋ. ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ. ಆ್ಯಂಡ್ ದಟ್ ವಾಸ್ ದ ಪವರ್ ವಿಚ್ ಬಾಟ್ ಮಿ ಹಿಯರ್. ಆ್ಯಂಡ್ ಆಫ್ಟರ್ ಐ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್, ಐ ಥಿಂಕ್ ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಯಾಕ್. ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ. ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನಿಸುತ್ತೆ. ನಿಜ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಮುರುಗೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ನಮ್ಮ ಡಾಕ್ಟರ್ BKS ಅವ್ರು ಇರ್ಬೋದು, ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ, ದಿಲೀಪ್, ಮೈ ಸನ್ ಇಲ್ಲ, ಎವ್ರಿಬಡಿ, ನಿಜವಾಗಿ ಎವ್ರಿಬಡಿ ಟು ಕೇರ್ ಆಫ್ ಮಿ ವೆರಿ ವೆಲ್. ಕೀಮೋ ಕೊಟ್ಟವರು ಯಾರನ್ನೂ ಟ್ರಬಲ್ ಮಾಡಲಿಲ್ಲ. ಕೇಳಿದ್ರೆ ಪೇಯ್ನ್ ಆಗುತ್ತೆ, ಇಲ್ಲ ಪೇಯ್ನ್ ಇಲ್ಲ, ಸ್ವಲ್ಪ ಪೇಯ್ನ್ ಆಗುತ್ತೆ, ಇಲ್ಲ ಆದ್ರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್. ಅದು ಹೆಂಗೆ ಹೋಯ್ತು, ಹೆಂಗೆ ಬಂತು ಗೊತ್ತಿಲ್ಲ. ಫ್ರಮ್ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಚ್ವರೆಗೂ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಓಡ್ತಾಯಿತ್ತು, ಹೋಯ್ತು, ತಿರ್ಗಾ ವಾಪಸ್ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದೀನಿ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. 45 ಅದು 100% ನನಗೆ ತುಂಬ ಇಷ್ಟವಾದ ಸಿನಿಮಾ. ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾ. ನನಗೇನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ, ಅವ್ರು ಸ್ಕೋರ್ ಮಾಡ್ತಾರೆ, ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ, ಪಿಕ್ಚರ್ ಸ್ಕೋರ್ ಮಾಡುತ್ತೆ, ಸಿನಿಮಾ ಸ್ಕೋರ್ ಮಾಡುತ್ತೆ. ಎಸ್ಪೆಷಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಕ್ಯಾರೆಕ್ಟರ್ ಇರ್ಬೋದು, ಇಬ್ಬರು ಎಲ್ಲ ಮೀಟ್ ಮಾಡಿದ್ರೂ ಒಂದು ಪ್ರೀತಿ ಇದೆ, ಅಹಂಕಾರ ಇರಲ್ಲ. ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನಿಸುತ್ತೆ, ಬಟ್ ಅದರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಬಟ್ ಭಾಳ ಖುಷಿ ಆಯಿತು ವರ್ಕ್ ಮಾಡಿದ್ವಿ. ಬೇರೆ ಥರ ಒಂದು ಇಟ್ ಟುಕ್ ಮಿ ಟು ಅನದರ್ ವರ್ಲ್ಡ್. ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರೋ, ಏನು ವಿಜುವಲ್ಸ್ನ ಪಿಕ್ಚರ್ ರಿಲೀಸ್ ಆದಮೇಲೆ ನೋಡ್ತೀರೋ, ನಾನು ಹಂಗೆ ಕರ್ಕೊಂಡು ಹೋಯ್ತು. ನಾನು ನೋಡ್ದೇ ಐ ವಾಸ್ ಇನ್ ಟು ದಟ್ ವರ್ಲ್ಡ್. ಎಸ್ಪೆಷಲಿ 45 ವರ್ಲ್ಡ್ ಇದೆ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್. ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಅರ್ಜುನ್. ನಿಜವಾಗ್ಲೂ ನೀವು 100% ಇದನ್ನು ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕರ್ಕೊತಿದ್ದೆವು. ನಾಟ್ ಫಾರ್ ಜೋಕ್, ಯು ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್, ನಾಟ್ ಓನ್ಲಿ ಇನ್
ಕರ್ನಾಟಕ ಇಂಡಿಯಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಆಗ್ತೀನಿ ಅಂತ ನಾನು ಭರವಸೆ ಇದೆ ನೋಡಿ. ಆಗಲಿ, ಯಾಕಂದರೆ ಉಪೇಂದ್ರ ಏನಿದೆ ಒಂದು ಸಲ ಓಮ್ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್ ಶಂಕರ್ ಥರ ಇದ್ದಾರೆ ನಮ್ಮವರು. ಉಪೇಂದ್ರ ನಮಗೂ ಅಷ್ಟೇ. ಅವಾಗ ಅದಾದಮೇಲೆ ನನಗೆ ಡೈರೆಕ್ಟರ್ ಮಾಡಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ. ಯಾಕೆ ಅವ್ರ ಸ್ಟೈಲ್ ಇರ್ಬೋದು, ಊಟ ಅಂತ ನೋಡಿದ್ರೆ ಊಟ ಮಾಡಲ್ಲ ಅವರು, ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು ಪಾಯಸ ಕುಡಿದ್ಬಿಡು, ಅಷ್ಟು ಫಾಸ್ಟು. ನಾನೇ ಫಾಸ್ಟ್, ನನಗಿಂತ ಫಾಸ್ಟ್. ಅವಾಗ ನಾನು 3 ಶಿಫ್ಟ್ ಮಾಡ್ತಿದ್ದೆ. ಬಟ್ ಲವ್ಲಿ ಬ್ರೈನು, ಒಳ್ಳೆ ಬ್ರೈನು, ಒಳ್ಳೆ ವರ್ಕಿಂಗ್ ಬ್ರೈನು, ಹಸುವು ಯಾವಾಗಲೂ ಯೋಚನೆ ವಾಟ್ ಐ ಶುಡ್ ಡೂ, ನಾನು ಏನು ತೋರಿಸ್ಬೇಕು. ಒಂದು ವಿಭಿನ್ನವಾದ ಇವತ್ತು ಅಂಡರ್ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಮಾಡೋದನ್ನ ಉಪೇಂದ್ರ. ಇವತ್ತು ಯಾರೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಲಿ ಅದಕ್ಕೆ ಓಂಕಾರ ಹಾಕಿದ್ದೆ ಅವರು. ಅದು ನಾನು ವೆರಿ ಬ್ಲೆಸ್ಡ್. ನಾನು ಆ ಫಿಲಮ್ ನೋಡಿ ಎಷ್ಟು ಒಳ್ಳೆ ಹೆಸರು ತಂದುಕೊಡ್ತೀನಿ. ಹೇಳಿದ್ರಲ್ಲ ರೆಕಾರ್ಡ್ಗಳನ್ನ ಇಂಥ ಮಾನ್ಯರೆಲ್ಲ ಸೇರಿ ಮಾಡಿರೋದು ಅಷ್ಟೇ. ನಾನೇನು ಮಾಡಿದ್ದೀನಿ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. ಯಾಕೆ ಅವ್ರು ಹೇಳ್ದವಾಗ ಅವ್ರು ಕ್ರಿಯೇಟ್ ಮಾಡ್ತಾರೆ. ಐ ಕ್ಯಾನ್ ಕ್ರಿಯೇಟ್ ಮೈ ಸೆಲ್ಫ್, ಐ ಕ್ಯಾನ್ ಬಿ ಅನದರ್ ಪರ್ಸನ್, ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ. ಮನೇಲಿಂಗಿತ್ತು ಹಂಗಿರ್ತೀನಿ. ಬಟ್ ನನ್ನ ಬೇರೆ ಪಾತ್ರ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು, ಅದಕ್ಕೆ ಒಂದು ಆಕಾರ ಕೊಡಬೇಕು, ಅದಕ್ಕೊಂದು ಮೇಕಪ್ ಕೊಡಬೇಕು. ಮೇಕಪ್ ನೋಡಿದ್ದಾರೆ, ಕಾಸ್ಟ್ಯೂಮ್ ನೋಡಿದ್ದಾರೆ, ಬಂದಾಗ ಲೈಟಿಂಗ್ ಮಾಡೋ ಕ್ಯಾಮ್ರಾಮನ್ ಇದ್ದಾರೆ. ಅದನ್ನು ಮಾಡಿ ಕರೆಕ್ಟಾಗಿ ಏನೋ ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ. ಅದನ್ನು ಇನ್ನೂ ಎಂಬೋಸ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಅದರಲ್ಲಿ ಅರ್ಜುನ್ ಜಾಗ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಆರ್ ದೇರ್. ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್. ಇವತ್ತು ಅಷ್ಟೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕಂತ ಬಯಸಿದೆ ಅಂದರೆ ಕಲಿಯೋಕ್ಕೆ ಇನ್ನೂ ಚಾನ್ಸ್ ಇದೆ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟೇ. ಇಟ್ ವಾಸ್ ವಂಡರ್ಫುಲ್. ರಮೇಶ್ ರೆಡ್ಡಿ, ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯುಗಾದಿ ಹಬ್ಬದ ದಿವಸ ಟೀಸರ್ ರಿಲೀಸ್ ಮಾಡ್ತೀವಿ. ಇನ್ನೂ ಟ್ರೈಲರ್ ಇದೆ, ಸಾಂಗ್ಸ್ಗಳಿದೆ. ಐ ಥಿಂಕ್ ಯು ವಿಲ್ ವಂಡರ್ಫುಲ್ ಫಿಲ್ಮ್ ಅಂತ ಮಾತ್ರ ಭರವಸೆಯನ್ನು ಹೇಳಿದ್ದೀನಿ. ಥ್ಯಾಂಕ್ ಯು ಉಪಿ, ಥ್ಯಾಂಕ್ ಯು ರಾಜ್. ಈ ಗುಣ, ಥ್ಯಾಂಕ್ ಯು ವೇದಿತನ, ನಿಮ್ಮ ಫ್ಯಾಮಿಲಿಯ ಸಪೋರ್ಟ್. ಫ್ಯಾಮಿಲಿ ಅಂದಾಗ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ, ನಮ್ಮನ್ನೆಲ್ಲ ಸೇರಿಸಿ ನಮ್ಮ ಪ್ರಾರ್ಥನೆ, ಹಾಗೂ ನಿಮ್ಮ ಪ್ರೀತಿಯ ಅಪ್ಪು ಸರ್ ಅವರ ನೋಡ್ಬಿಟ್ಟು ಶಿವಣ್ಣಗಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲಿ ಹೇಳಿರ್ತಾರೆ ಅವರು. ಸೊ ಅದೆಲ್ಲ ಸೇರಿ ನಿಮ್ಮನ್ನ ಡಬಲ್ ಎನರ್ಜಿಯೊಂದಿಗೆ ವಾಪಸ್ ನಮ್ಮ ಭಾರತಕ್ಕೆ ಬರುವಾಗ ಮಾಡಿದ್ದಾರೆ. ಹಾಗೂ ಈ ಎನರ್ಜಿ ಹೀಗೆ ಇರಬೇಕು, ಯಾವ ಕೆಟ್ಟ ದೃಷ್ಟಿ ತಾಕಬಾರ್ದು. ಇವತ್ತು ಬೇವು ಬೆಲ್ಲ ತಿನ್ನುವಂಥ ದಿನ ಅಲ್ಲ, ಬೇವಿನ ಥರ ದೃಷ್ಟಿ. ಈ ಮೂರು ತ್ರಿಮೂರ್ತಿಗಳು ಏನು ಸೇರಿದ್ದಾರೆ, ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಲಿ 45 ಮೂಲಕ ಅನ್ನೋದೇ ನಮ್ಮೆಲ್ಲರ ಆಸೆ. ಸರ್, ಸೂರಜ್ ಪ್ರೊಡಕ್ಷನ್ಸ್ ಮೂಲಕ ರಮೇಶ್ ಸರ್ ಆ್ಯಂಡ್ ಉಮಾ ರಮೇಶ್ ರೆಡ್ಡಿ ಮೇಡಮ್ ಅವರು ಇಲ್ಲಿ ಇಷ್ಟು ದೊಡ್ಡ ಬಜೆಟ್ನ ಒಂದು ಸಿನಿಮಾ ಆಗ್ತಾ ಇದೆ. ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾ ಮಾಡೋದು ಸುಲಭದ ವಿಷಯ ಅಲ್ಲ. ಇದೆರಡು ವಿಷಯದ ಜೊತೆಗೆ ರಮೇಶ್ ಸರ್, ನೀವು ಅವರ ಅಭಿಮಾನಿ ಕೂಡ. ದುಡ್ಡಿನ ವಿಚಾರ, ಅಭಿಮಾನದ ವಿಚಾರ, ಇದೆರಡನ್ನು ಮ್ಯಾನೇಜ್ ಮಾಡಿಕೊಂಡು ಹೆಂಗೆ ಈ ಸಿನಿಮಾನ ನೀವು ತೆರೆ ಮೇಲೆ ತರುವಂಥ ಪ್ರಯತ್ನ ಮಾಡಿದ್ರಿ ಅನ್ನೋ ಒಂದು ಕ್ವೆಶ್ಚನ್ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಮಾಧ್ಯಮದವರಿಗೆ ನಮಸ್ಕಾರ. ಪೇಪರ್ ಮಾಧ್ಯಮದವರಿಗೆ ಹಬ್ಬದ ದಿನ ಇಷ್ಟು ಜನ ಬಂದಿದ್ದಾರೆ ಅಂದರೆ ನಮ್ಮ ಮೇಲೆ ಇರೋ ಪ್ರೀತಿ ಇವಾಗಲೇ ಗೊತ್ತಾಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ವೆಂಕಟೇಶಣ್ಣ ತುಂಬ ಥ್ಯಾಂಕ್ಸ್. ಯಾಕಂದರೆ ನನಗೆ ಹಬ್ಬ ಯಾರು ಮೀಡಿಯಾದವ್ರು ಬರಲ್ಲ ಅಣ್ಣ ಅಂತ ಹೇಳ್ತಾ ಇದ್ರು. ದೇವ್ರಿದ್ದಾರೆ ಬಿಡೋಣ, ನಾವು ಯೋಚನೆ ಮಾಡಬೇಕು, ಹಬ್ಬದ ದಿನನೇ ಮಾಡಬೇಕು ಅಂತ ಹೇಳಿದೆ. ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಬಂದಿದ್ದೀರಾ, ಫ್ರೆಂಡ್ಸ್ ಬಂದಿದ್ದೀರಾ. ಮಂಜಣ್ಣ, ನಮ್ಮ ಇಂದ್ರಜಿತ್ ಲಂಕೇಶು, ನಮ್ಮ ರಾಮಣ್ಣ, ಸಂಜಯ್ ಗೌಡರು, ನಮ್ಮ ಸುಪ್ರೀತು ಎಲ್ಲರೂ ಬಂದಿದ್ದಾರೆ. ಹೆಸರು ಮರ್ತೋಗ್ಬಿಟ್ರೆ ಕ್ಷಮಿಸಿ ಅಂತ ಹೇಳಿ ಮೇಡಮ್. ಅಷ್ಟು ಯಾವಾಗಲೂ ಹೇಳಿದ್ರಲ್ಲ, ಏನು ಹೇಳಿದ್ರು? ಅದೇ ಸರ್, ಇಷ್ಟು ದೊಡ್ಡ ಬಜೆಟ್ನ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ. ಅಂಡ್ ಎಜೆ ಸರ್ ಪ್ರೀ ವಿಜುವಲ್ಸ್ ಮಾಡಿ ಅದನ್ನ ರಿಲೀಸ್ ಮಾಡಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡಿ ಆಮೇಲೆ VFX ಗೆ ಅಂತ 1 ವರ್ಷ ತಗೊಂಡಿದ್ರಿ. ಇದನ್ನೆಲ್ಲ ಹೆಂಗ್ ನಿಭಾಯಿಸಿದ್ರಿ ಸರ್ ನೀವು? ಫಸ್ಟ್ ಅರ್ಧ ಧೈರ್ಯ ಬಂದಿದ್ದು ಒಂದು ಅರ್ಜುನ್ ಸರ್ ಹೇಳಿದಾಗ, ಸರ್ ಹೀರೋ ಯಾರು ಅಂದರು, ಶಿವಣ್ಣ ಅಂದರು. ನಮ್ಗೆ ಆಗಲೇ ಸ್ವಲ್ಪ ಧೈರ್ಯ ಬಂತು. ಫಸ್ಟ್ ವಿಜುವಲ್ಸ್ ಅಂತ ಇದು ಖಂಡಿತ ಇದು ಅವ್ರು ಹೇಳಿದಾಗ ಯಾರು ಶಿವಣ್ಣ ಅಂದರು. ಆಮೇಲೆ ಉಪ್ಪಿ ಸರ್ ಬಂದಿದ್ದು, ಆಮೇಲೆ ಇವರೆಲ್ಲ ಇದು ಬಂದಿದ್ದು. ಫಸ್ಟು ಮೈನ್ ಹೀರೋ ನಮ್ಮ ಶಿವಣ್ಣನೇ.
ಆವಾಗ ನಮ್ಗೆ ಧೈರ್ಯ ಬಂತು. ನಾವು ಶಿವಣ್ಣ ಅಂದರೆ ನಮ್ಗೆ ಗೊತ್ತು, ನಮ್ಗೆ ತುಂಬ ಪ್ರೀತಿ, ಫಸ್ಟಿಂದ ನಾವು ಶಿವಣ್ಣನ ಫ್ಯಾನ್ಸ್ ಅಲ್ವಾ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಆ ಕಂಟೆಂಟು, ಆ ಸಬ್ಜೆಕ್ಟು, ಒಂದೊಂದೊಂದು ಆ ವಿಜುವಲ್ಸ್ ನೋಡ್ತಾ ಇದ್ರೆ ನೀವು ನಂಬ್ತಿರೋ ಬಿಡ್ತಿರೋ 2.5 ಅವರ್ ವಿಜುವಲ್ಸಲ್ಲಿ ನಾನು ಪಿಕ್ಚರ್ ನೋಡಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಮನೆಯವರು ಆ ವಿಜುವಲ್ಸ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತ ಹೇಳಿದ್ದು ಇದೆ. ಫಸ್ಟ್ ಟೈಮು ಶೂಟಿಂಗ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಫುಲ್ಲು ಪಿಕ್ಚರ್ ನಮ್ಮ ಮನೆಯಲ್ಲೇ ಇದೆ ಕೇಳಿಬೇಕಾದ್ರೆ. ಹೌದಾ, ಎಲ್ಲ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಹಕಾರ ಹಿಂಗೆ ಇರಲಿ, ನಿಮ್ಮ ಪ್ರೋತ್ಸಾಹ ಹಿಂಗೆ ಇದ್ದರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಬರುತ್ತೆ, ಒಳ್ಳೆ ಡೈರೆಕ್ಟ್ರು. ನಮಗಂತೂ ನಿಜ ಅಂತ ಹೇಳಿದ್ರೆ ಇವಾಗ ನಾನು ಬಾಲಿವುಡ್ಡು ಹಾಲಿವುಡ್ಡು ಎಲ್ಲ ಪಿಕ್ಚರ್ ನೋಡ್ತಾ ಇದ್ವಿ. ಇದುವರೆಗೂ ಈ ಥರ ಸಬ್ಜೆಕ್ಟ್ ಬಂದಿಲ್ಲ, ಈ ಥರದ ಇದಿಲ್ಲ. ಕೂಲಾಗಿ ಮಾಡ್ತಾರೆ. ಅಯ್ಯೋ ಏನು ಟೆನ್ಷನ್ ಕೊಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಾವು ಮನಸ್ಸಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಹೆಂಗಿತ್ತು ಅಂತ ಹೇಳಿದ್ರೆ ಅದು. ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ, ಇವಾಗ ಬೆಲ್ಲನೇ ಜಾಸ್ತಿ ನಮಗೆ, ಬೇವುಗನ್ನ. ಇದೇ ಹಬ್ಬದ ದಿನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ನೋಡ್ತಾ ಇದ್ದೀರಾ ಸ್ಮಾಲ್ ಇದು, ನನಗೆ ಗೊತ್ತಿದ್ದಂಗೆ ಇವಾಗ ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ, ಇನ್ನು ಜಲಕ್ಕೆ ಇನ್ನೂ ಜಾಸ್ತಿ ಇದೆ, ಇನ್ನು ಬಿಡ್ತಾ ಇರ್ತೀವಿ. ದಯವಿಟ್ಟು ಇದೇ ಥರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಮಗೆ ಖುಷಿ ಆಗುತ್ತೆ. ಪಿಕ್ಚರು ತುಂಬ ಚೆನ್ನಾಗಿದೆ. ಈ ಥರ ನನಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ. ಫಸ್ಟ್ CGನೂ ನಾವು ಕನ್ನಡದಲ್ಲೇ ಮಾಡ್ತಾ ಇರೋದು. ಅದು ಇದುವರೆಗೂ ಯಾರೂ ಮಾಡಿಲ್ಲ, ನಮ್ಮ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದೀನಿ, ಅಥವಾ ಗೊತ್ತಿಲ್ಲ ಮೇಡಮ್, ತಪ್ಪೇನಾದ್ರು ಹೇಳಿದ್ರೆ ನನಗೆ ಹೇಳ್ತಾ ಇದ್ದಾರೆ ಹಂಗಂತ. ಅಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಈ CG ಇವಾಗೇನು ನನ್ಗೆ ಗೊತ್ತಿದ್ದಂಗೆ 50% ನೋಡ್ತಾ ಇರೋದು. ಇನ್ನು ಕ್ಲೈಮ್ಯಾಕ್ಸ್ CG ನೋಡ್ಬಿಟ್ರೆ ಅದು ಸ್ವರ್ಗ, ಆ ಥರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ, ಎಲ್ಲ ಖುಷಿಯಿಂದ ಮಾಡಿರೋರು. ಕಷ್ಟಕನ್ನ ಅಂತ ಹೇಳ್ತೀವಿ. ಜನ್ಯ ಸರ್ ಆಗಲಿ, ಅವ್ರದ್ದು ಫಸ್ಟೇ ಅವ್ರ ವಿಷನ್ ಇತ್ತು, ಅದು ಅದೇ ಥರ ಮಾಡಿದ್ರು. ಶಿವಣ್ಣಂಗೆ ಹೇಳ್ಬೇಕು ಅಂತೇಳಿ ಲಾಸ್ಟ್ ಕ್ಲೈಮ್ಯಾಕ್ಸು, ಅಣ್ಣ ಪರವಾಗಿಲ್ವಾ ಅಂದರೆ, ರೆಡ್ಡಿ ಅವರೇ ಪರವಾಗಿಲ್ಲ ಅಂತ ಹೇಳ್ತಾರೆ. ಶೂಟಿಂಗ್ ಮಾಡ್ತಾರೆ, ಆರಾಮಾಗಿ ಚೇರ್ ಹಾಕೊಂಡು ಆಚೆ ಕೂತ್ಕೋತದೆ. ಎಷ್ಟು ನಗ್ನಗ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಎದ್ದು. ನಾನು ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳೋದು, ನಾನು ನೋಡ್ತಾ ಇರೋದು. ಆ ಒಂದು ಫೀಲಿಂಗ್ ಅನ್ನೋದೇ ಇರಲಿಲ್ಲ. ಯಾಕಂದ್ರೆ ಅವ್ರ ಹತ್ರ ಕಲಿಯೋದು ಸುಮಾರು ಇದೆ. ಏನೇ ಬಂದ್ರೂ ನಿಭಾಯಿಸೋ ಶಕ್ತಿ ಇರಬೇಕು ಅಂತ, ಅದು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಅದು ನಿಮಗಿದೆಯಣ್ಣ ಅಂತ. ಮತ್ತು ಇನ್ನು ನಮ್ಮದಂತ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಅನ್ನೋರು ಯಾರು ನಮ್ಮ ಸೆಟ್ಟಲ್ಲಿ ಅದಂತ ಅವ್ರು ಬಂದರೆ ನಮಗೊಂಥರ ಖುಷಿ. ಸೆಟ್ಟಲ್ಲಿ ಅವರು ಕೆಲಸ ಅದನ್ನು ಮಾಡ್ಕೊಂಬಿಟ್ಟಾರೆ ಅಂತ, ಸಾರ್ ಏನು ಸರ್ ಅಂತಿದ್ರೆ, ಬಿಡುಗುರುವೆ ಮಾಡೋಣ ಅಂತ. ಸರ್ ನೀವು ಕೊಟ್ಟಿರೋ ಸಪೋರ್ಟು ನಾವು ಮರೆಯಲ್ಲ ಸರ್ ಅಂತ. ಇನ್ನು ನಾವು ಫ್ರೆಂಡ್ಸ್ ಥರ ಅವ್ರು ಏನಿಲ್ಲ ಸರ್ ಅಂತ ಬಂದ ತಕ್ಷಣ ದಬ್ಕೊಳ್ಳೋರು. ಬಂದ್ಬಿಟ್ಟು ಸರ್ ಅಂತಂದ್ರೆ, ಬಿಡುಗರು ಚೆನ್ನಾಗಿ ಬರ್ತೈತೆ ಬಿಡಿ ರೆಡ್ಡಿ ಅವರು ಅಂತ 3 ಜನ ನಮ್ಗೆ ತುಂಬ ಶಕ್ತಿ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಹೇಳ್ತಾರೆ ಚೆನ್ನಾಗಿ ಬರ್ತೈತೆ ಅಂತ ಹೇಳಿದ್ರೆ ನಮಗೂ ಒಂಥರ ಧೈರ್ಯ ಇರುತ್ತೆ. ಬಟ್ ನೋಡಿದ್ದೀವಿ ಎಲ್ಲರೂ ಅಷ್ಟೇ. ನಮ್ಮ ಪಿಕ್ಚರಲ್ಲಿ ಇವಾಗ ಶೂಟಿಂಗ್ ಆಗಿದ್ದೋ ಗೊತ್ತಿಲ್ಲ, ಡಿಲೇ. ಯಾಕಂದರೆ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂತೇಳಿ ನಮ್ಮ CG ಒಂದೇ. ಈ CG ಅಂದರೆ ಈ ಸಬ್ಜೆಕ್ಟ್ಗೆ ಇಲ್ಲಿ CG ಅಂಥವ್ರು ನಮ್ಗೆ ಕಾಣಲಿಲ್ಲ. ಅಲ್ಲೇ ಮಾಡಬೇಕು ಅಂದ್ಕೊಂಡ್ವಿ. ಆಮೇಲೆ ಡಿಸೈಡ್ ಮಾಡಿ ಕನ್ನಡದಲ್ಲಿ ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಇದೇ ಥರ ಸಪೋರ್ಟ್ ಮಾಡಬೇಕು ಸರ್. ದಯವಿಟ್ಟು ಯುಗಾದಿ ಹಬ್ಬದ ಇನ್ನೊಂದ್ಸಲಿ ಶುಭಾಶಯಗಳು ಎಲ್ಲರಿಗೂ, ಫ್ರೆಂಡ್ಸ್ಗೂ ಎಲ್ಲರಿಗೂ. ಶ್ರೇಯಸ್ ಬಂದಿದೆ ನೋಡ್ಲಿಲ್ಲಪ್ಪ, ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲರೂ ನೋಡಿ, ಇವತ್ತು ವಿಡಿಯೋ ಬಿಟ್ಟಿದ್ದಾರೆ, ಆನಂದ ಆಡಿಯೋದಲ್ಲಿದೆ. ಎಲ್ಲರೂ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ. ಈ ಥರ ಎಲ್ಲೂ ಬಂದಿಲ್ಲ. ನಮ್ಮ ಕನ್ನಡ ಪಿಕ್ಚರ್ ಬಂದಿದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗೋಣ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅವ್ರು ಹೇಳ್ತಾ ಕೇಳಿದ್ರು. ಸೊ ಓಂ 2 ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳೋ ಕುತೂಹಲದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಲ್ವಾ? ಯಾರದು ಓಂ 2 ಬಗ್ಗೆ ಕೇಳಿದ್ದು? ಅದೇನೋ ಒಂದು ಸರ್ಪ್ರೈಸ್ ಇಟ್ಕೊಂಡಿದೀವಪ್ಪ, ಎಲ್ಲ ಹಿಂಗೆ ಇವಾಗಲೇ ರಿವೀಲ್ ಮಾಡ್ಬಿಟ್ರೆ ಹಿಂಗೆ. ಸರ್ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರೆ ನಮಗೆ ಖುಷಿ ಆಗೋಯ್ತು. ಓಕೆ, ಥ್ಯಾಂಕ್ ಯು. ಈಗ ಕ್ವೆಶ್ಚನ್ ಆನ್ಸರ್ಸ್ಗೆ ನಮ್ಮ ವೇದಿಕೆ ಸಿದ್ಧ ಆಗಿದೆ. ಸೊ ಮಾಧ್ಯಮ ಮಿತ್ರರು ಏನೇ ಪ್ರಶ್ನೆ ಇದ್ರು ಕೇಳ್ಬೋದು. ಮೈಕ್ ಪಾಸ್ ಮಾಡ್ತೀವಿ. ಹಾಗೇನೆ ರುದಾ ಮೇಡಮ್ಗೆ ಯಾವ್ರಿಗೆ ಮ್ಯಾಮ್ ಹಂಗೆ ದಿನ್ಕಳ್ರಿ ಶಾರದಾ ಮೇಡಮ್. ಅರ್ಜುನ್ ಜನ್ಯ, ಎಸ್ ಮೇಡಮ್. ಥ್ಯಾಂಕ್ ಯು. ತುಂಬಾ ಪ್ರೀತಿಯಿಂದ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಅದ್ರಲ್ಲಿ ಒಂದು ಹೇಳ್ತಾರಲ್ಲ, ಸತ್ ಮೇಲೆ ನೀವು ಇದು ಮಾಡಬಾರ್ದು ಅಂತ.
ನಾವು ಯಾವಾಗಲೂ ಕನ್ನಡ ಸಿನಿಮಾ ಸತ್ತೋಗಿದೆ ಈ ಥರ ಬಂದಾಗ ಇಲ್ಲ ಇದೆ ಅಂತ ಒಂದೊಂದ್ಸತಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಡನ್ ವಿತ್ ದೇರ್ ಇಸ್ ಮೈಂಡ್, ಹಾರ್ಟ್ ಆ್ಯಂಡ್ ಸೋಲ್ ಆಲ್ ಪುಟ್ ಟುಗೆದರ್. ಬಟ್ ಈ ಫಿಲಮ್ 45 days ಅಲ್ಲಿ ಒಂದು ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮಲ್ಲಿ. ಇಸ್ ಇಟ್ ಒಂಥರ ಕೌಂಟ್ ಡೌನಾ, ಒಂಥರ ಟ್ರಾನ್ಸ್ಫಾರ್ಮೇಶನ್, ಅಥವಾ ಒಂದು ಥ್ರೆಟ್ನಿಂಗಾ? ಮೇಡಮ್, ಟು ಬಿ ವೆರಿ ಫ್ರಾಂಕ್, ಟೀಸರ್ ಅಂತ ನಾವೇನು ಮಾಡಿದ್ದೀವಿ ಇದರಲ್ಲಿ ನಾವು ಆಡಿಯನ್ಸ್ಗೆ ಲೆಟ್ ದಮ್ ಗೆಸ್ 45 ಅಂದರೆ ಏನಂತ ಕೇಳ್ತಿದ್ರು. ಆಲ್ಮೋಸ್ಟ್ ಇದ್ರಲ್ಲಿ ಹತ್ರ ಆನ್ಸರ್ ಮಾಡಿದ್ದೀನಿ. ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ. ಅದರಲ್ಲಿ ವಿಷಯ ಹೇಳಿದ್ರೆ ನೀವು ಹೇಳ್ದಂಗೆ ಅದೆಲ್ಲ ಇರ್ಬೋದು. ನೀವು ಹೇಳಿದ 3 ವಿಷಯ ಖಂಡಿತ ಇರ್ಬೋದು. ಆ್ಯಂಡ್ ಇದೆ, ನಮ್ ಸೋ ಸಾರಿ ಪಾಪ, ನೀವು ಕೇಳ್ತಾ ಇದ್ದೀರಾ, ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಇನ್ನು ಟ್ರೈಲರ್ಗೂ ಇನ್ನು 4 ತಿಂಗಳಿದೆ. ಐ ಡೆಫಿನೆಟ್ಲಿ ಟೆಲ್ ಯು. ಬಟ್ ಇದರಲ್ಲಿ 45 days ಕಾಯ್ಬೇಕಾದ್ರೆ 45 days ಕಾಯಿ ಮಾಡಿ ಡಬಲ್ ಅಂತ ಇದ್ರಣ್ಣ. 45 days ಡಬಲ್ ಅಂದ್ರೆ 90 days ಟ್ರೇಲರ್ ಬರೋದಕ್ಕೆ. But the representation of the dog also is something beyond life and death ಅಂತ ಇದೆ. ಅಂದ್ರೆ explaining to the ಮೇಡಮ್, ಟೀಸರ್ ಅಲ್ಲಿ ನಿಮ್ಗೆ ಬಂದಿರೋ ಒಂದೊಂದು ಶಾರ್ಟನು ಕಥೆ ಇದೆ. ಎವ್ರಿಥಿಂಗ್ ಅದರೊಳಗಡೆ ಏನಕ್ಕಿದೆ ಅನ್ನೋದು ನಿಮ್ಮ ಸಿನಿಮಾ ನೋಡಿದಾಗ ಸ್ಕ್ರೀನ್ ಪ್ಲೇನಲ್ಲಿ ಯು ವಿಲ್ ಗೆಟ್ ಶಾಕ್. ಆದರೆ ನಾ ಇದಕ್ಕೆ ತೋರಿಸಿದ್ರ, ಇದಕ್ಕೆ ಇದು ಯಾಕೆ ಈ ಡೈಲಾಗ್ ಬಂತು, ಎಲ್ಲದು ಅದರೊಳಗಡೆ ಇದೆ. ಅದೋಕೆ. ಬಟ್ ನನಗೆ ಇವ್ರು ಹೇಳ್ತಾ ಇದ್ರಲ್ಲ ಕೆನಡಾಲಿ CG ಮಾಡಿದ್ರು ಅಂತ. ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೈನ್ ದ ಫಾರಿನರ್ಸ್ ಅಬೌಟ್ ದಿಸ್ ಮೂವಿ? ಏನಕ್ಕಂದ್ರೆ ಯೂಶಲಿ CG ಅಂದ ತಕ್ಷಣ ನಾವೊಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ, ಬಟ್ ದೇರ್ ಇಸ್ ಎಮೋಷನ್ಸ್ ಹಿಯರ್. ಸೊ ಹೌ ಡಿಡ್ ಯು ಎಕ್ಸ್ಪ್ಲೈನ್ ಟು ದೆಮ್ ಅಂತ? ಇಲ್ಲಿ ಮ್ಯಾನೇಜ್ ಮಾಡಿದೆ. ನಾನು ಒಂದು PUC ಸೆಕೆಂಡ್ ಫೇಲ್ ಮಾಡಿದೆ, 10th ಪಾಸ್. ಸ್ವಲ್ಪ ಇಂಗ್ಲೀಷ್ ಇರೋ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ ಅವ್ರಿಗೆ ಹೇಳಿ, ಮೇಡಮ್ ದಟ್ ವಿಲ್ ಕಮ್ ಲೈಕ್ ದಿಸ್, ದಿಸ್ ವಿಲ್ ಗೋ ಲೈಕ್ ದಿಸ್ ಅಂತ ಹೇಳಿ. ಅಲ್ಲ, ದೇರ್ ಇಸ್ ಹ್ಯೂಮನ್ ಕನೆಕ್ಷನ್ ಅಂತ ಇತ್ತು. ಇಟ್ಸ್ ನಾಟ್ ಅಬೌಟ್ ಫೇಲ್ ಪಾಸ್ ಅಲ್ಲ, ದೇರ್ ಇಸ್ ಅ ಹ್ಯೂಮನ್ ಕನೆಕ್ಷನ್. ಬಿಕಾಸ್ CG ವರ್ಕ್ ಅಂತ ತಕ್ಷಣ ನಾವು ಏನ್ CG ಅಂತೀರಂತ, ಬಟ್ ಇದ್ರೊಳಗೆ CG ಟೆಕ್ನಿಕಲಿ CG ಮಾಡಕ್ ಮುಂಚೆ ಏನ್ ಮಾಡ್ತಾರೆ ಮೇಡಮ್, ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ ಅವರು. ಆ ಬ್ಲೂ ಪ್ರಿಂಟ್ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಅವ್ರಿಗೆ ಹೇಳ್ಕೊಡೋದು ಈಸಿ ಆಯ್ತು. ನಾನು ಹೇಳೋದಕ್ಕಿಂತ ನೋಡ್ಬಿಟ್ರು ಅವರು ಎವ್ರಿಥಿಂಗ್. ಐ ವಾಸ್ ಅದ್ರಲ್ಲಿ ಮಾಡ್ಬಿಟ್ಟಿದ್ದೆ ಏನಾಗಬೇಕು, CG ನಾನು ಹೆಂಗ್ ಬರಬೇಕು ಅಂತ. ಹಾಫ್ ಆಫ್ ದ ವರ್ಕ್ ವಾಸ್ ಡನ್. ಅದಕ್ಕೆ 1 ವರ್ಷದಲ್ಲಿ ಇದನ್ನ ಮಾಡಕ್ ಆಗ್ತಿದೆ. ಇಲ್ಲಾಂದ್ರೆ ಖಂಡಿತ 2-3 ವರ್ಷ ಆಗಿದೆ. ಶಿವಣ್ಣ, ಉಪೇಂದ್ರ ಅಂಡ್ ರಾಜ್ಬಿ ಶೆಟ್ಟಿ, ಹೂ ಇಸ್ ದ ಮೈಂಡ್, ಹೂ ಇಸ್ ದ ಸೋಲ್ ಅಂಡ್ ಹೂ ಇಸ್ ದ ಹಾರ್ಟ್? ಅವ್ರಿಗೆ ಹೇಳ್ಬೇಕು, ಅವರೇ ಹೇಳ್ಬೇಕು, ನೀವ್ ಹೇಳ್ಬೇಡಿ, ಅವ್ರು ಹೇಳಿ. ಇವಾಗ ಅವ್ರು ಹೇಳ್ತಾರೆ ಇನ್ನೂ ಟೈಮ್ ಇದೆ ಅಂತ. ಹೇಳಿದ್ದಾರೆ ಮೇಡಮ್, ಅದೇನೆ ಸೇಮ್ ಅದೇ ಕ್ವಶನ್, ಅದೇ ಆನ್ಸರ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್ ಮತ್ತೆ ಶಿವಣ್ಣ, ಉಪಿ ಸರ್, 3 ಜನಕ್ಕೆ ಸರಿ ಪ್ರಶ್ನೆ. ಅಂದರೆ ಸಾಮಾನ್ಯವಾಗಿ ಈ ಓಂ ಅನ್ನುವಂಥ ವಿಚಾರಣೆ ಭಾರತೀಯರಿಗೆ, ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ. ಆ ಓಂ ಅನ್ನುವಂಥದ್ದನ್ನ, ಓಂಕಾರ ಅನ್ನುವಂಥದ್ದನ್ನ ಈ ಸಿನಿಮಾದ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಕ್ಯಾರಿ ಮಾಡ್ತಾನೆ. ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಗೋದ್ರ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ದೀರಿ. ಇದಕ್ಕೆ ಓಂ ಅನ್ನುವಂಥದ್ದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ದೀನಿ ಸಿನಿಮಾದಲ್ಲಿ? ಸರ್, ಬ್ಯೂಟಿಫುಲ್ ಕ್ವಶನ್ ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ಅವರೇ ಗಾಡ್ ಫಾದರ್ ಇದಕ್ಕೆ. ಆ್ಯಂಡ್ ಅಲ್ಲಿಂದ ಶಿವಣ್ಣ ಹೇಳಿದ್ರೆ ಅವರಿಬ್ಬರು ಓನರ್ಸು. ಇದ್ರ ಮೇಲೆ ಇನ್ನೊಬ್ರು ಇದ್ದಾರೆ, ಡಾಕ್ಟರ್ ಹಂಸಲೇಖ ಸರ್. ಅವ್ರಿಗೆ ಫೋನ್ ಮಾಡಿ, ಸರ್ ನಾನು ಈ ಓಮ್ದು ಒಂದು ಟ್ಯೂನು ಹಿಂಗೆ ಚೇಂಜ್ ಮಾಡಿ, ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು, ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ, ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ, ನೀನು ಯೂಸ್ ಮಾಡಿ, ನೀನು ಮಾಡಿದೆ ಇನ್ನು ಯಾರು ಮಾಡ್ಬೇಕು ಅಂತ ಹೇಳಿ. ಸೊ ಹಂಸಲೇಖ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಮ ಮಾತುಗಳು. ಆ್ಯಂಡ್ ಸರ್, ಇದು ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್. ನಾನು ಗಿಮಿಕ್ಗೆ ಖಂಡಿತವಾಗಿ ಯೂಸ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳ್ಬೇಕು, ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅದಕ್ಕೆ ಇವರು ಸರಿ ಗುರು ಆಯಿತು, ಅದಕ್ಕೆ ಹೀರೋನೇ ನಾನು ಅಂತ ಇವ್ರು ಯಾಕೆ ಹೇಳಬೇಕು, ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್. ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಯೂಸ್ ಮಾಡೋಕ್ಕೆ ನನಗೂ ಮನ್ಸು ಬರಲ್ಲ. ಯಾಕಂದ್ರೆ 28 ಸತಿ ಓಮ್ ನೋಡಿದ್ದೀನಿ ಸರ್, ನಾವು 28 ಟೈಮ್ಸ್ ನೋಡಿದ್ದೀನಿ. ಈ ಕಥೆನಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಆ ಜಾಗದಲ್ಲಿ ಬರುತ್ತೆ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಓಂಕಾರದಲ್ಲಿ ಸೇರಿದೆ ಏನಿದೆ ಅಂತ. ಥ್ಯಾಂಕ್ ಯು ಸರ್. ಜರಿ ಸರ್, ಈ ಕಡೆ ಟೀಸರ್ನಲ್ಲೇ ಒಂದು ಡೈಲಾಗ್ ಬರುತ್ತಲ್ಲ ಸರ್, ಆ ಥರನೇ ಇದೆ. ಅಲ್ಲಿ ಓಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ಉಪ್ಪಿ ಸರ್, ತುಂಬ ಹೆಮ್ಮೆಯಿಂದ. ಅದೇ ಥರ ನೀವು ಹೇಳ್ಕೋಬೋದು ಸರ್, 45 ಡೈರೆಕ್ಟರ್ ನಾನೇ ಅಂತ, ಆ ಥರ ಇದೆ ಟೀಸರ್. ಕಂಗ್ರೆಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.
ಬದಲಿಗೆ ಅಂದರೆ 3 ಪಾತ್ರಗಳು ಸರ್, ಅಂದರೆ ಇಲ್ಲೇನಿದೆ ನಂದಿ, ಕೋಣ, ಇದೆಲ್ಲ ಪಾತ್ರಗಳು ಬೇರೆ ರೂಪವಾಗಿ ಕಾಣಿಸ್ತದೆ. ಭಾಳ ಮುಖ್ಯವಾಗಿ ನೀವು ರೈಟಿಂಗಲ್ಲಿ ಏನು ಕೂತ್ಕೊಂಡಾಗ ಒಂದು ಪಾತ್ರದ ಬಗ್ಗೆ ಮ್ಯಾನರಿಸಮ್ ಮತ್ತು ಕಥೆಯಲ್ಲಿ ಕಟ್ಕೊಡುವಾಗ ಯಾವುದು ತುಂಬ ಚಾಲೆಂಜ್ ಅನ್ನಿಸ್ತು? ಶಿವಣ್ಣ ಅವ್ರದ, ಉಪ್ಪಿ ಸರ್ದ ಅಥವಾ ರಾಜೇಶ್ ಶೆಟ್ಟಿ ಅವ್ರದ? ಸರ್ ಸ್ವಲ್ಪ ಇದು ಎಲ್ಲನೂ ಸ್ವಲ್ಪ ಓಲ್ಡ್ ಮಾಡಿದ್ರೆ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಕ್ಯಾರೆಕ್ಟರ್ನು ಕ್ಲೀನಾಗಿ ಆ ಕ್ಯಾರೆಕ್ಟರ್ ಹಿಂಗೆ ಹಾಗೆ ಇಟ್ಕೊ. ಉಪ್ಪಿ ಸರ್ ಅಂದರೆ ಅವ್ರು ಹಾಗೆ ಇರಬೇಕು, ಶಿವಣ್ಣ ಇದೇ ಥರ ಇರಬೇಕು, ಹಾಗೆ ರೈಸ್ ಆಗಬೇಕು, ರಾಜ್ ಸರ್ ಹೇಗಿರಬೇಕು, ಎಲ್ಲದನ್ನು ಸ್ವಲ್ಪ ಟೈಟಾಗಿ ಕೆಲಸ ಮಾಡಿದ್ರೆ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಸರ್. ಯಾವುದನ್ನ ಜಾಸ್ತಿ ಕಮ್ಮಿ ಅಂತ ಮಾಡೋಕ್ಕಾಗಲ್ಲ. ಒಂದು ಪೇಂಟಿಂಗ್ ಥರ ಈ ಸ್ಕ್ರಿಪ್ಟು. ಅದಕ್ಕೆ ನಾನು ಬ್ಲೂ ಪ್ರಿಂಟ್ ಮಾಡಿದ್ರೆ ಒಂದು ಡ್ರಾಯಿಂಗ್ ಥರ ಮಾಡಿಬಿಟ್ಟೆ. ಈ ಡ್ರಾಯಿಂಗ್ನ ಇನ್ನೂ 10 ಥರ ಡ್ರಾಯಿಂಗ್ ಮಾಡ್ಬೋದು, ಬಟ್ ನನಗೆ ಈ ಡ್ರಾಯಿಂಗ್ ಮೇಲೆ ಕನ್ಫರ್ಮ್ ಕಾನ್ಫಿಡೆನ್ಸ್. ಸೊ ಈ ಡ್ರಾಯಿಂಗ್ ಹಿಂಗೆ ನೋಡಿದ್ರೆ ಹಿಂಗೆ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿರೋಂಥ ಸಿನಿಮಾ ಇದು. ಸೊ ಎಲ್ಲನೂ ಈಸಿಯಾಗಿ ಒಂದೇ ಲೆವೆಲಲ್ಲಿ ತೂಗಿದ್ದೀವಿ ಸರ್. ನೀವು ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಎಲ್ಲ 3 ಜನರ ಫ್ಯಾನ್ಸೂ ಫುಲ್ ಖುಷಿ ಆಗ್ಬಿಡ್ತಾರೆ. ಈಗ ಎಲ್ಲನೂ ಕರೆಕ್ಟಾಗಿ ತೋರಿಸಿದ್ದಾರೆ. ಶಿವಣ್ಣ, May 19th 30 ವರ್ಷ ಆಗ್ತಾ ಇದೆ ಓಮ್ ರಿಲೀಸ್ ಆಗಿ. ಸೊ ಉಪ್ಪಿ ಸರ್ ಆಗಲೇ ಹೇಳ್ಬಿಟ್ರು, ನಮ್ಮಂಥ ಡೈರೆಕ್ಟರ್ಸ್ಗೆ ಸೃಷ್ಟಿಕರ್ತರಿಗೆ ತಾವು ಅಂತ ಅಂದ್ಬಿಟ್ಟು. ಸೊ 30 ವರ್ಷದ ಕೊಡುಗೆಗೆ ಈ ಸಿನಿಮಾ ನಿಂತ್ಕೊಡುತ್ತಾ ಅಂತ ಇಂಡಸ್ಟ್ರಿ ದೊಡ್ಡ ಇತಿಹಾಸ ನಿಲ್ಲುತ್ತಾ ಅಂತ ಪಡಿತಾರೆ. ಸೃಷ್ಟಿಕರ್ತ ನಾನು ಅಮ್ಮ ಅಪ್ಪಾಜಿ ವರ್ಧನ್ ಅವರು, ಈ 3 ಜನ. ಉಪೇಂದ್ರ ಬಂದು ಹೇಳಿ, ನಾನು ಫಸ್ಟ್ ಟೈಮ್ ಹೇಳಿದಾಗ ಭಾಳ ಅದು ಬಂದು ಅದಾದ ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ಐ ಥಿಂಕ್ ಒಂದು 2-3 ಸ್ಕ್ರಿಪ್ಟ್ಸ್ ವರ್ಷನ್ ಚೇಂಜ್ ಮಾಡಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಬೇಕು ಇರ್ತಾರೆ ಕರೆಕ್ಟಾಗಿ ವರ್ಧನ್ ಅವ್ರು ಕೂತ್ಕೊಂಡು, ಅಪ್ಪಾಜಿ ಅವ್ರು ಕೂತ್ಕೊಂಡು ಭಾಳ ಖುಷಿ ಆಯಿತು. ಬಟ್ ನನಗೆ ಖುಷಿ ನಾನು ಸೃಷ್ಟಿಕರ್ತ, ಬಟ್ ದ ವೇ ಅವ್ರು ಡೈರೆಕ್ಟ್ ಮಾಡ್ತಿದ್ದ ವೇ ಇದೆಯಲ್ಲ ಅದು ತುಂಬ ಅಟ್ರಾಕ್ಟ್ ಆಗಿದೆ. ಫಸ್ಟು ಮನುಷ್ಯ ಶುಡ್ ಲವ್ ಇಸ್ ಡೈರೆಕ್ಟರ್. ಬರೀ ಹೀರೋ ಒಬ್ಬನ್ನೇ ಲವ್ ಮಾಡ್ಕೊಂಡ್ರೆ ಸಾಕು. ಹೀರೋ ಡೈರೆಕ್ಟರ್ನ ಲವ್ ಮಾಡಬೇಕು ಫಸ್ಟು. ಯು ಶುಡ್ ಲೈಕ್ ಹಿಮ್. ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಾಥ್ ಕೊಡಬೇಕು. ಇಲ್ಲ ನಾ ಇದು ತಪ್ಪು ಅದು ಏನೋ ಇದ್ರೂ ಮಾತುಕತೆ ಸಾಮಾನ್ಯ ಮಾತಾಡ್ಕೋಬೋದು. ಇಲ್ಲ ಅದ್ರಲ್ಲಿ ಈಗೋ ತೋರ್ಸೋಕೋಬೇಡ. ನಮ್ಮಲ್ಲಿ ಈಗೋ ಇರಲಿಲ್ಲ, ಯಾವತ್ತೂ ಈಗೋ ಇರಲಿಲ್ಲ. ಉಪೇಂದ್ರ ಹೇಳಬೇಕಾದ್ರೆ ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೋ. ಅದು ಕಾನ್ಸಂಟ್ರೇಟ್ ಥರ ಮಾಡ್ಬಿಡ್ತಿದ್ದೋ. ದ ವೇ ಅವ್ರು ಹೇಳ್ಬೇಕಾದ್ರೆ ಕಣ್ಣು ಹಂಗೆ ಮೈ ಗಾಡ್. ಐ ಥಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳಿದ್ರು ಅವತ್ತೇ ನಾನು ಕ್ಯಾರೆಕ್ಟರ್ ಇದ್ದೆ. ಪ್ರಾಮಿಸ್ ಆಗಿರ್ಬೇಕು. ನಾನು ಸೆಟ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪ್ರೆಷನ್. ಇವತ್ತು ಹೇಳ್ತಾರೆ ನನಗೆ ಶಿವಣ್ಣ ಹೆಂಗೆ ಮಾಡಿದೆ, ನಾನು ಫಸ್ಟ್ ನೋಡಿದ ತಕ್ಷಣ ಅನ್ಕೊಂಡೆ ಹಿಂಗೆ ಮಾಡ್ಬೇಕು. ಆಟೋಮೆಟಿಕಾಗಿ ಒಂದು 50% ಕೂತ್ಕೊಂಡ್ಬಿಡು. 50% ಕ್ಯಾಮ್ರಾಮನ್ನು, ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ರು ಹೇಳೋರು. ಎಲ್ಲ ಅವರು ನನ್ನ ಕೆಲಸ ಏನೋ ತೋರಿಸ್ಬೇಕಲ್ಲ ಒಬ್ಬೊಬ್ರು. ಅಲ್ಲಿ ಮುರಳಿ ಮೋಹನ್ ಅವ್ರು ಬರ್ತಿದ್ರು, ಅವ್ರು ಈ ಥರ ಶಿವಣ್ಣ ಥರ ಡೈಲಾಗ್ ಅದು. ಆದರೆ ಒಬ್ಬೊಬ್ರು ಬಟ್ ಎವ್ರಿಬಡಿ ವಾಸ್ ಸೋ ಎಂಥೂಸಿಯಾಸ್ಟಿಕ್. ಪ್ರೇಮ ಅವ್ರ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಮಾಡಿದ ಪಾತ್ರಗಳು. ಐ ಥಿಂಕ್ ಹೋಲ್ ಕ್ರೆಡಿಟ್ ಗೋಸ್ ಟು ಉಪೇಂದ್ರ. ಅದು ಇವತ್ತು ತಿರ್ಗಾ ಜಾಯಿನ್ ಮಾಡೋದು Spotifyಲಿ. ಹಂಗೆ ಆಗಬೇಕನ್ನೋದೇ ನಮ್ಮ ಆಸೆ. ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ಎಲ್ಲೋ ಒಂದು 6th ಥಾಟ್ ಹೇಳ್ತಾ ಇದೆ, 6th ಸೆನ್ಸ್ ಹೇಳ್ತಾ ಇದೆ, ದಿಸ್ ವಿಲ್ ಬಿ ಎ ವೆರಿ ಗುಡ್ ಫಿಲಮ್. ಇಲ್ಲಿ ಮಾತ್ರ ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಭರವಸೆ. ಯಾಕಂದರೆ ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್. ಓಮ್ ಲವ್ ಅಂತ ಹೇಳಿದ್ನಲ್ಲ, ಐ ಲವ್ ಯು, ಯು ಶುಡ್ ಲವ್ ಮಿ. ಆ ಪಾತ್ರಕ್ಕೆ ಇದೆ, ಅದು ಇಬ್ಬರು ಪಾತ್ರಕ್ಕೂ ಐ ಲವ್ ನೀವು ಲವ್ ಮಾಡಲೇಬೇಕು. ಆ ಥರ ಇದೆ. ನೀವು ಬಂದು ನೋಡಿ ಸಿನಿಮಾ. ಥ್ಯಾಂಕ್ ಯು. ಅರ್ಜುನ್ ಜನ್ಯ ಸರ್, ನನ್ನ ಪ್ರಶ್ನೆ ನಿಮಗೆ ಹಾಗೂ ನಿರ್ಮಾಪಕರು ಇಬ್ಬರಿಗೂ ಸಹ. ನಿಮ್ಮ ಹಿಂದೆ ಇರುವಂತಹ ಬ್ಯಾನರ್ ಕರ್ನಾಟಕ ಚಕ್ರವರ್ತಿ ಗೊತ್ತಿರುವಂಥದ್ದು. ಉಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ. ರಾಜ್ಬಿ ಶೆಟ್ಟಿ ಅವರಿಗೆ ನಿಮ್ಮ ಸಿನಿಮಾ ಮೂಲಕ ಒಂದು ಟೈಟಲ್ ಕೊಡೋದಾದ್ರೆ ಹೌ ಕ್ಯಾನ್ ಯು ಫಿಲ್ ದಟ್ ಬ್ಲಾಂಕ್? ಮೇಡಮ್, ನಾನು ಟೀಸರ್ ಮಾಡಿದಾಗ ಏನೋ ಒಂದು ಹಾಕಿದ್ದೆ. ಅವ್ರು ಫಸ್ಟ್ ಬಂದು ಸರ್ ಅದನ್ನು ತೆಗಿತೀರಾ ಇಲ್ವಾ ಅಂತ ಹೇಳಿದ್ರು. ನೀವು ತೆಗ್ದಿಲ್ಲ ಅಂದರೆ ನಾನು ಬರಲ್ಲ ಅಂತ. ನಾನು ನೋಡಿದಂಥದ್ದು ಮೇಡಮ್, ಈಸ್ ವೆರಿ ಏನು ಹೇಳ್ತಾರೆ, ಈಸ್ ಒರಿಜಿನಲ್. ಅವ್ರಿಗೆ ಯಾವ ಪಟ್ಟ ಬೇಡ. ಅವರು ಈಸ್ ವೆರಿ ಸಿಂಪಲ್, ವೆರಿ ಒರಿಜಿನಲ್. ಈ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಆ್ಯಂಡ್ ಜಸ್ಟ್ ವಾಂಟ್ ಟು ಬಿ ಆನ್ ಆ್ಯಕ್ಟರ್. ಅವ್ರಿಗೆ ಪಟ್ಟಗಳು ಮೀರಿಲ್ಲ. ಸರ್, ಸಿನಿಮಾದಲ್ಲಿ VFX ನಾನೇ ಕೊಟ್ಬಿಡ್ತೀನಿ. ಎಸ್ ರಾಜ್ಬಿ ಶೆಟ್ಟಿ ಅಂತ ಸೋಲ್ ಸ್ಟಾರ್. ರಾಜ್ಬಿ ಸರ್ ಅಫಿಷಿಯಲ್ ಆಗಿ ಅನೌನ್ಸ್ ಆಯ್ತು ನಿಮಗೆ. ಅರ್ಜುನ್ ಸರ್, ಸಿನಿಮಾದ ಟೀಸರ್ ನಲ್ಲಿ VFX ತುಂಬಾ ಚೆನ್ನಾಗಿ ಬಂದಿದೆ. ಇಟ್ ವಾಸ್ ಲೈಕ್ ಮೆಸ್ಮರೈಸಿಂಗ್. ಸೊ VFX ಎಷ್ಟು % ಅಲ್ಲಿ ಸಿನಿಮಾದಲ್ಲಿ ಅಪ್ಲಿಕಬಲ್ ಆಗಿದೆ ಅಂತ? ಒಂದು 40% of the film is more of VFX. ಸರ್, ಉಪೇಂದ್ರ ಸರ್,
ನಾನು RR ನಗರದಿಂದ ಬರ್ತಾ ಇದ್ದೆ, ಎಲ್ಲ ಕಡೆ ಎಳ್ನೀರ್ ಅಂಗಡಿಲಿ 45 ಅಂತ ಬರ್ದಿತ್ತು. ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಳ್ನೀರ್ ಅಂಗಡಿಗಳಲ್ಲಿ RR ನಗರ ಕತ್ರಿಗುಪ್ಪೆ ಹತ್ರನು 45 ಎಳ್ನೀರ್ ಅಂತ ಬರ್ದಿದೆ. ಅಂದ್ರೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲ, ಇದು ಕ್ವಶನ್ ಆನ್ಸರ್ ಈಗ ಬರ್ತೀನಿ ಸರ್, ಈಗ ಬರ್ತೀನಿ. ಕರ್ನಾಟಕದಲ್ಲಿ ಹೆಂಗು ಪ್ರಮೋಷನ್ ಸ್ಟಾರ್ಟ್ ಆಗಿದೆ, ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಸ್ಟಾರ್ ಅಲ್ಲ, ಪ್ರಮೋಷನ್ ಪ್ಲಾನ್ಸ್ ಹೆಂಗಿದೆ ಅಂತ ಕೇಳಿದ್ರು. ಅಲ್ಲೂ 45 ಇರಬೇಕು ಎಳ್ನೀರು. ಸರ್ ಅರ್ಜುನ್ ಸರ್, ಹಾರ್ಡ್ ವರ್ಕ್ ಬೇರೆ. ಈಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಅರ್ಜುನ್ ಜನ್ಯ ಹೋಗಿ ಪಾಂಚಜನ್ಯ ಬದಲು 4 ಪಾಂಚಜನ್ಯ ಆಗ್ಬಿಡ್ತೀರಾ ಅಂತ. ಸರ್ ನೀವು ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ ಬರ್ಬೇಕಾದ್ರೆ ಡೈಲಾಗ್ ಬರೆಯೋದು ಬನ್ನಿ ಸರ್, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇಲ್ಲ ಸರ್, 45 ಅಂದ್ರೆ 4 ಪಾಂಚ್ ಅಲ್ವಾ? 4 ಪಾಂಚಜನ್ಯ ಅರ್ಜುನ್ ಜನ್ಯ ಅಂತ ಗೊತ್ತಿಲ್ಲ ಸರ್, ಥ್ಯಾಂಕ್ ಯು. ಸೊ ಅದೇ ಹಾರ್ಡ್ ವರ್ಕ್ ಬಗ್ಗೆ ಕೇಳಿದೆ. ಅಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರಲ್ಲ, ತುಂಬಾ ಕಷ್ಟ ಆಗಿದೆ ಸರ್. ಇಲ್ಲಿ ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ, ಅಮರನಾಥ್ ಶಾಸ್ತ್ರಿಗಳಂತ. ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡಿದ್ರು. ಯಾವಾಗಲೂ 2 ವರ್ಷದಿಂದ ಹೇಳಿದ್ರು. ಇದು ಮೋಸ್ಟ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲನೂ ಶಂಕರಾಚಾರ್ಯರೇ ಅನ್ಸುತ್ತೆ. ಸೊ ಅಲ್ಲಿಗೆ ಮುಗ್ದಾಯ್ತು ಸರ್, ಇನ್ನು ನಾನು ಏನೂ ಮಾಡಿಲ್ಲ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಮರೆಸ್ಬಿಟ್ರು ಹೇಳೋದು. ಕಳೆದ ವರ್ಷ ಶುರುವಾಗಿದ್ದು ಈ ವರ್ಷ ಕಂಪ್ಲೀಟ್ ಆಗಿದ್ದು, ಮುಂದಿನ ವರ್ಷ ಫುಲ್ ಸಿನಿಮಾ ಓಡ್ಲಿ ಅನ್ನೋದು ಯಾಕೆ ಹೇಳಿಲ್ಲ ನೀವು? ನೀವ್ ಹೇಳಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್. ಹ್ಯಾಪಿ ಯುಗಾದಿ. ಒಳ್ಳೆ ಡೈಲಾಗ್. ಅದೇನು ಸರ್, ಈಗ 3 ಜನ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡೋದು ಡೈರೆಕ್ಟರ್ ತುಂಬ ರಿಸ್ಕು. ಡೈಲಾಗ್ ಇರ್ಬೋದು, ಅಭಿಮಾನಿಗಳ ದೃಷ್ಟಿಯಿಂದ ಅದಕ್ಕೆ ಹೇಗೆ ನಿಭಾಯಿಸಿದ್ದೀನಿ ಸರ್? ನಾನು 3 ಜನಕ್ಕೆ ಅಭಿಮಾನಿ ಅಲ್ಲ ಸರ್, ನಾನು ಡೈರೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಅವ್ರು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೆ. ನಾನೊಂದು ಫ್ಯಾನ್ ಆಗಿ ನೋಡ್ಕೊಂಡು ಅವ್ರನ್ನ ನೋಡ್ತಾ ಇದ್ದೆ. ಅವ್ರು ಮಾಡ್ಬೇಕಾದ್ರೆಲ್ಲ ಐ ವಾಸ್ ಜಸ್ಟ್ ಅ ಫ್ಯಾನ್. ನಾನು ಡೈರೆಕ್ಟ್ರಾಗಿ ಯಾವತ್ತು ಅವ್ರ ಮನೇಲಿ ನಿಂತ್ಕೊಳ್ಳೋದು ಯೋಗ್ಯತೆಯೂ ಇಲ್ಲ, ಅದು ಸಾಧ್ಯನೂ ಇಲ್ಲ. ಅವರಿಂದ ನೋಡಿ ಕಲಿತಾ ಇರ್ಬೋದು ಅಷ್ಟೇ ಸರ್. ಅದೆಲ್ಲ ಇಲ್ಲ. ಅವ್ರಿಗೆ ಅವ್ರು ಡಿಸೈನ್ ಮಾಡ್ಕೊಂಡಿದ್ರು. ಹೇಳಿದ್ರೆ ಈ ಫಸ್ಟ್ ಹೇಳಿದ್ರಲ್ಲ ಡಿಸೈನ್ ಮಾಡಿದ್ದೆ ಅಂತ. ಹಿ ವಾಂಟೆಡ್ ದಟ್. ಬಟ್ ನಾವು ಅದನ್ನ ಒಪ್ಕೊಂಡು. ಯಾಕಂದ್ರೆ ಒಂದು ವಿಭಿನ್ನತೆ ಇದೆ. ಅವ್ರು ತೋರಿಸೋದ್ರಲ್ಲಿ ಒಂದು ವಿಭಿನ್ನತೆ ಇದೆ, ಒಂದು ಪರ್ಪಸ್ ಇದೆ. ಆ ಪರ್ಪಸ್ನ ಫಾಲೋ ಮಾಡ್ಬೇಕು. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನು ಹೀರೋ, ನಾನು ಓಮ್ ಮಾಡಿದೆ, ನಾನು ಜನ್ಮದ ಜೋಡಿ ಮಾಡಿದೆ, ನಮ್ಮೂರ ಮುಂದೆ ಅದೆಲ್ಲ ಇದು ಬೇರೆ. ಸಿನಿಮಾನೇ ಬೇರೆ ಇದರಲ್ಲಿದೆ. ಅದೇ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ರು. ಆ ವಾಯ್ಸ್ ನಂಗೆ ತುಂಬ ಇಷ್ಟ. ಏನು ಈ ವಾಂಟೆಡ್ ದಟ್. ನನಗೆ ವಾಕಿಂಗ್ ಸ್ಟೈಲ್ ಎವ್ರಿಥಿಂಗ್ ದಟ್ ವಾಸ್ ರಿಯಲಿ ಈಸಿ ಫಾರ್ ಮಿ. ಒಂದು ಆ್ಯಕ್ಟರ್ ಬೇಕಂತೆ ಅಮಿತ್ ಪಾಪ ಅವ್ರಿಗೆ ತುಂಬ ಐ ಥಿಂಕ್ ತುಂಬಾನೇ ಒಳ್ಳೆಯವರು ಅಂತ ಅನ್ಸ್ಕೊಳಕ್ಕೆ ಹೋಗ್ತೇವೆ ನಾವು. ಸುಮ್ಮನೆ ಅರ್ಜುನ್ ಜನ ಹಂಗಲ್ಲ ತುಂಬ ಜನ ನಿರ್ದೇಶಕರಿಗೆ ನೀವು ತೊಂದರೆ ಇಂಡಸ್ಟ್ರಿ ತಂದಿದ್ದೀರ. ತುಂಬ ಜನಕ್ಕೆ ಹೊಸ ಸಿನಿಮಾಗಳು, ಹೊಸ ಅವಕಾಶಗಳು. ಮೊದಲನೇ ನಿರ್ದೇಶನ ಸಂಗೀತ ನಿರ್ದೇಶನದಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಹೇಗೆ ಅನಿಸ್ತು ಕಥೆ ಹೇಳಿದಾಗ ಒಪ್ಕೋಬೇಕು ಅಂತ? ಇಲ್ಲ ಮಾತ್ರ ನಾನು ಹೆಂಗೆ ಮಾತಾಡೋಕ್ಕಾಗುತ್ತೆ? ಅವ್ರು ಬಂದು ಹೇಳ್ದಾಗ ನಮ್ಮ ಕತೆ ಚೆನ್ನಾಗಿ ನೋ ಕಷ್ಟ ಬಂದ. ಅಮ್ಮ ಪ್ರೊಡ್ಯೂಸರ್, ನಾನು ಪ್ರೊಡ್ಯೂಸರ್ ಅಲ್ಲ, ಅಮ್ಮ ಪ್ರೊಡ್ಯೂಸರ್. ಕತೆ ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿರ್ಬೇಕಾದ್ರೆ ನಾವು ಯಾವಾಗ ಅಪ್ರಿಷಿಯೇಟ್ ಮಾಡ್ತೀವಿ 100%. ಅದು ಇವರು ಅದು ಆಮೇಲೆ ನಾವು ಬ್ರ್ಯಾಂಡ್ ನಮ್ಮ ಅವರೇ ಬ್ರ್ಯಾಂಡ್ ಆಗ್ತಾರೆ ಮುಂದಿನ. ಇಟ್ ಇಸ್ ನಾಟ್ ದ ಬ್ರ್ಯಾಂಡ್. ನಾವು ನಮ್ಮನ್ನ ಬ್ರ್ಯಾಂಡ್ ಅಂತ ಅನ್ಕೋಬೇಕು. ಅವಾಗ ನಮ್ಮ ಬ್ರ್ಯಾಂಡ್ ಸಿಗೋದು ಅಷ್ಟೇ. ಅರ್ಜುನ್ ಜನ ಹೇಳ್ಬೇಕಂದ್ರೆ ಇಷ್ಟ ಆಯ್ತು. ಉಪೇಂದ್ರ 100%. ಅದಕ್ಕೆ ಮುಂಚೆ ಯಶಂತ ಒಂದು ಸಿನಿಮಾ ಮಾಡಿದ್ರು, ತಲೆ ನನ್ನ ಮಗ ಎಷ್ಟೊತ್ತಿ ನೋಡಿ ಗೊತ್ತಾ? ವಿಷ್ಣು ಎಷ್ಟೊತ್ತಿ ನೋಡಿ ಗೊತ್ತಾ? ಈಸ್ ವೆರಿ ನೋಡಿಬೇಕಾ ಪಿಕ್ಚರ್ ಸೂಕ್ಷ್ಮ ಪಾಯಿಂಟ್. ಬರೀ ಓಮ್ ಅಂತಲ್ಲ, ಬರೀ ಓಮ್ನ ನೀವು ಟಾರ್ಗೆಟ್ ಮಾಡ್ತಿದ್ರೆ. ಸಿ ದ ಪ್ರೀವಿಯಸ್ ಫಿಲ್ಮ್ ವಾಟ್ ಯು ಸೂಪರ್. ಅದನ್ನೇ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್. ಸರಸ್ವತಿ ಪುತ್ರರು ಅಂತ ಮಾಡ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ಒಂದು ವಿಡಿಯೋದಲ್ಲೂ ನೋಡಿದೆ. ಅಂದರೆ ಇದು ಬಾಹುಬಲಿ ಮೀರಿಸುತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಅಲ್ಲೋ ಪ್ರಮೋಷನ್ ಮಾಡೋ ಇದೆಯಾ ನೆಕ್ಸ್ಟ್ ಪ್ಲಾನ್? ಆಕ್ಚುಲಿ
ಸರ್ ಬೈ ಗಾಡ್ಸ್ ಗ್ರೇಸ್ ನಮಗೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ನಮಗೆ ಕೇಳ್ತಾ ಇದ್ದಾರೆ ಸರ್ ಸಿನಿಮಾ, ಅದು ಸತ್ಯ. ಅದೇ ಸರ್, ಇವಾಗ ದಿಲ್ ರಾಜು ಯಾರು ಗೀತಾ ಆರ್ಟ್ಸ್ ಎಲ್ಲ ಅಪ್ರೋಚ್ ಮಾಡಿದಾರೆ ಅಂತ ಕೇಳಲ್ಪಟ್ಟಿದೆ. ಇಲ್ಲ ಸರ್, ಆ ಥರದ್ದು ಏನಿಲ್ಲ. ನಾವು ಇನ್ನು ಬೇರೆ ಕಂಪನಿಗಳು ಕೇಳಿದ್ದಾರೆ ಈ ಥರ ಸುಳ್ಳು ಹೇಳ್ಬಾರ್ದು, ಅವರೆಲ್ಲ ಬೇರೆ ಹೆಸರು ತಗೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಖಂಡಿತವಾಗ್ಲೂ ಬೇರೆ ಕಂಪನಿಗಳು ಕೇಳಿದ್ದಾರೆ, ಒಳ್ಳೊಳ್ಳೆ ರೇಟ್ಸ್ ಕೇಳಿದ್ದಾರೆ. ನಾವು ಟೀಸರ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ನೋಡಿದಾಗ ಮೊದಲೇ ಅವ್ರು ಕೇಳಿದ್ರು ಬಣ್ಣಗಳ ಬಗ್ಗೆ, ಅಂದರೆ ಶಿವಣ್ಣ ಎಲ್ಲೋ ಶೇಡಲ್ಲಿ ಕಾಣಿಸ್ತಾ ಇರೋದು, ಮತ್ತು ಟೀಸರಲ್ಲಿ ಕಂಡಿದ್ದು ಅವರು ಎಲ್ಲೋ ಬಣ್ಣಗಳ ಮಧ್ಯೆ ಓಡ್ ಬಂದಿದ್ದು. ಇನ್ನು ಉಪ್ಪಿ ಸರು ರೆಡ್ ಶೀಟ್ ಕೊಡ್ತಾ ಇದ್ದೀರಾ, ಮಧ್ಯದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಸ್ವಲ್ಪ ಮಿಕ್ಸ್ ಇದೆ. ಸೊ ಈ ಬಣ್ಣಗಳು ಅವರ ಗುಣ ಮತ್ತು ಕ್ಯಾರೆಕ್ಟ್ರು, ಅವರ ನಡತೆ ಆ ಥರ ಏನಾದ್ರು ಹೇಳಕ್ಕೆ ಹೊರಟಿದ್ದೀರಾ ಏನು? ಡೆಫಿನೆಟ್ಲಿ ಯು ಆರ್ ರೈಟ್. ಅರ್ಜುನ್ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಫಿಲಾಸಫಿಕಲ್ ಆ್ಯಂಗಲ್ ಇರೋದಂತೂ ಹೌದು ಟೀಸರ್ ನೋಡುವಾಗ ಅಥವಾ ಇಲ್ಲಿ ತನಕ ಬಂದಿರೋ ಕಂಟೆಂಟ್ಸ್ ಎಲ್ಲ ನೋಡುವಾಗ. ಬಟ್ ಎಷ್ಟು ಮಟ್ಟಿಗೆ ಪ್ರೀಚಿ ಆಗದೆ ಇರೋ ಥರ ನೀವು ನೋಡ್ಕೊಂಡಿದ್ದೀರಿ ಸರ್? ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಸ್ಕ್ರಿಪ್ಟ್ ಸರ್. ಏನಂದ್ರೆ ಬರೀ ಫಿಲಾಸಫಿ ಇಲ್ಲದೆ ಟೋಟಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ಫಿಲಾಸಫಿ ಹೇಳಿದ್ರೆ ಹೇಗಿರುತ್ತೆ, ಅದಕ್ಕೆ ಈ ಸ್ಕ್ರಿಪ್ಟು ನಮ್ಗೆಲ್ಲರಿಗೂ ತುಂಬ ಖುಷಿ ಪಟ್ಟಿದ್ದು. ತುಂಬ ಫಿಲಾಸಫಿ ಹೇಳಿದ್ರೆ ಬೋರ್ ಆಗ್ಬಿಡುತ್ತೆ, ಬಟ್ ಅದನ್ನ ಆ್ಯಕ್ಷನ್ನು ಮತ್ತು ಇದ್ರ ಮೂಲಕ ಹೇಳೋದು ಅದು ತಾನಾಗಿ ನೋಡ್ಬಾರ್ದು ಸರ್. ಲಾಸ್ಟ್ ಕ್ವೆಶ್ಚನ್ ಜನಿಯಾ ಸರ್, ನೀವು ಈ ಮೂವಿ ಡೈರೆಕ್ಟ್ ಮಾಡಬೇಕಾದ್ರೆ ಯಾವ ದೃಶ್ಯ ಅಥವಾ ಯಾವ ಭಾಗವನ್ನ ಡೈರೆಕ್ಟ್ ಮಾಡೋದು ತುಂಬಾ ಚಾಲೆಂಜಿಂಗ್ ಅಂತ ನಿಮ್ಗೆ ಅನಿಸ್ತು? ಮೇಡಮ್, ಬಹಳಷ್ಟು ಜಾಗಗಳಿದೆ. ಇವಾಗ ನೀವು ಓಮ್ ದೇನ್ ಡೈಲಾಗ್ ನೋಡಿದ್ರಿ, ಅಲ್ಲಿ ಫುಲ್ಲು 3 days ನೈಟ್ ಶೂಟ್ ಮಾಡಿದ್ವಿ. ಮಳೆ ಕ್ರಿಯೇಟ್ ಮಾಡಬೇಕಿತ್ತು. ನನಗೆ ತುಂಬ ಹಿಂಸೆ ಆಗ್ತಾ ಇತ್ತು. ಶಿವಣ್ಣ ಮತ್ತು ಉಪ್ಪಿ ಸರ್ನ ಮಳೆನಲ್ಲಿ ರಾತ್ರಿ ಹೊತ್ತು ನೆನೆಸಿ 1 ಗಂಟೆನಲ್ಲ ಅವರನ್ನು ಕೂರಿಸಿ ಪಕ್ಕದಲ್ಲಿ ಬೆಂಕಿ ಹಾಕ್ಬಿಟ್ಟು ಕೂರಿಸ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗ್ತಾ ಇತ್ತು. ಬಟ್ ಎಲ್ಲ ಮಕ್ಕಳ ಥರ ಮಗು ಥರ ಕೂತಿರೋರು. ನಾನು ಹೋಗಿ ಕೇಳ್ತಿದ್ದೆ, ಅಣ್ಣ ಓಕೆ ನಾನು ಅದೇ ಮಾಡೋಣ ಅಂತ. ಆ ಮಳೆನಲ್ಲಿ ವೆರಿ ಇಂಪಾರ್ಟೆಂಟ್ ಶಾರ್ಟ್ ಆಗಿತ್ತು. ನಮಗೆ ಕಾಂಪ್ರಮೈಸ್ ಆಗದೆ ತೆಗೆದಿದ್ದು, ಅದು ಸ್ವಲ್ಪ ಕಷ್ಟ ಆಯಿತು. ರಾಜ್ ಸರ್ ಲಾಸ್ಟ್ ಇಲ್ಲಿ ನಿಮ್ಮನ್ನ ಈ ಒಂದು ಸ್ಕ್ರಿಪ್ಟಿಗೆ ಒಪ್ಪಿಸ್ಲಿಕ್ಕೆ ತುಂಬಾ ಕಷ್ಟ ಆಯ್ತು ಅಂತ ಹೇಳಿದ್ರೆ ಆಕ್ಚುಲಿ. ಸೊ ಇದು ಒಪ್ಕೊಂಡ ನಂತರ ಈ ಸಿನಿಮಾ ಎಲ್ಲ ಮುಗಿಸಿದ ನಂತರ ನಿಮ್ಮೊಳಗಿರುವಂತಹ ನಿರ್ದೇಶಕನಿಗೆ ಏನ್ ಟೇಕ್ ಹೋಮ್ ಸಿಕ್ಕಿದೆ? ನಾನು ಈ ಸಿನಿಮಾ ಸ್ಟೂಡೆಂಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಒಂದು ಸ್ಕೇಲು, ಮತ್ತೆ ನಾನು ಸರ್ ಹತ್ರನೂ ಹೇಳ್ತಾ ಇದ್ದೆ ಪಕ್ಕ ಕೂತಾಗ, ಅರ್ಜುನ್ ಜನ್ಯ ಇಸ್ ಅ ವೆರಿ ಇಂಟೆಲಿಜೆಂಟ್ ಡೈರೆಕ್ಟರ್. ಅಂದ್ರೆ ಕೆಲವು ಸಲ ಈ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕಾದ್ರೆ ಅದರಲ್ಲಿ ಮೀಟರ್ ಹಿಡ್ಕೊಳ್ಳೋದು ಅಥವಾ ಯಾವ ಪಾತ್ರವನ್ನ, ಯಾವ ಸ್ಟಾರ್ ಅನ್ನ ಯಾವ ರೀತಿ ಪ್ರೆಸೆಂಟ್ ಮಾಡೋದು, ಅಂಡ್ ಅದೆಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಒಂದು ಇಂಟೆಲಿಜೆನ್ಸು ಬೇಕು, ಆರ್ಟು ಇದೆ, ಇಂಟೆಲಿಜೆನ್ಸು ಇದೆ. ಅದನ್ನ ನಾನು ತುಂಬಾ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರಿಗೆ ಹೈಯೆಸ್ಟ್ ಫೋನ್ ಮಾಡಿ ತೊಂದರೆ ಕೊಡೋದ್ರಲ್ಲಿ ನಮ್ಮ 3 ಜನದಲ್ಲಿ ನಾನೇನ ಅನ್ಸುತ್ತೆ. ಅಂದ್ರೆ ಏನಾಗ್ತಾ ಇದೆ ಸರ್, VFX ಏನಾಯ್ತು, ಅದೇನಾಯ್ತು, ಸಾಂಗ್ ಯಾವ ರೀತಿ ಮಾಡ್ತಾರೆ. ಯಾಕಂದ್ರೆ ಪ್ರತಿ ಸತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನಲ್ಲಿರುವಂತ ಒಬ್ಬ ನಿರ್ದೇಶಕನಿಗೆ ಇದೊಂದು ಸ್ಕೂಲ್ ನಾನು ಕಲಿತಾ ಇರ್ತೀನಿ. ಈಗ ಸತ್ಯ ಸರ್ ಒಂದು ಫ್ರೇಮ್ ಇಟ್ಟರು ಕೂಡ ಓಕೆ ಇದು ಸ್ಕೇಲ್ ಇದೆ, ಅಂದ್ರೆ ಇಷ್ಟು ಜನ ಇದ್ದಾರೆ, ಬಟ್ ಇಷ್ಟು ಜನರನ್ನ ಕ್ಯಾಮರಾದಲ್ಲಿ ಇದ್ದಾರೆ ಅಂತ ತೋರಿಸೋದು ಬಹಳ ಕಷ್ಟದ ಕೆಲಸ. ಅದು ನಾವೆಲ್ಲ ತುಂಬಾ ಇಂಡಿ ಫಿಲ್ಮ್ ಮೇಕರ್ಸ್, ತುಂಬಾ ನಮ್ಮದೇ ಒಂದು ಚೌಕಟ್ಟು ಒಳಗಿಂದ ಬಂದವರು. ಹಾಗಾಗಿ ಈ ತರದ ಸಿನಿಮಾಗಳು ಸಿಕ್ಕಾಗ ತುಂಬಾ ವಿಷಯಗಳು ಕಲಿಯೋದಕ್ಕಿರುತ್ತೆ. ನಾ ಹೇಳಿದ ಸ್ಕೇಲ್ ಹೇಗೆ ಅಚೀವ್ ಮಾಡೋದು, ಅಥವಾ ಮೀಟರ್ ಹೇಗೆ ಹಿಡಿಯೋದು, ಮ್ಯೂಸಿಕ್ ಅನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ನಾನು ಕಲ್ತಿದ್ದೀನಿ. ಅಂದ್ರೆ ಕಲಿತಾ ಇರ್ತೀನಿ. ಕಲ್ತಿದ್ದೀನ ಇಲ್ವಾ ಅಂತ ಮುಂದಿನ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟೇ. ಬಟ್ ಕಲಿಯೋ ಪ್ರಯತ್ನದಲ್ಲಂತೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಟೀಸರ್ ನೋಡಿದಾಗ ಸ್ವಲ್ಪ ರಶಸ್ಸು ನೋಡಿದ್ದೆ. ಅವಾಗ ಅರ್ಜುನ್ ಸರ್ ಕೇಳ್ತಾ ಇದ್ದೆ, ಸರ್ ನೀವೇನೋ ಮಾಡಿದ್ರೆ ಡೈರೆಕ್ಷನ್ನು ಅಂತ. ಅಷ್ಟು ಅದ್ಭುತವಾಗಿದೆ. ಯಾಕಂದರೆ ಅವ್ರು ಯಾವಾಗಲೂ ಮ್ಯೂಸಿಕ್ ಕೊಟ್ಕೊಂಡು ನಾವು ಬರೀ ಮಾತಾಡಿದಾಗ ಬರೀ ಮ್ಯೂಸಿಕ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬಟ್ ಈ ಸಿನಿಮಾ ನೋಡ್ಬಿಟ್ಟು ಅಂದ್ರೆ ಒಂದು ಸ್ವಲ್ಪ ರಶಸ್ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದು ಜಸ್ಟ್ ಟೀಸರು, ಪಿಕ್ಚರ್ ಅಭಿ ಬಾಕಿ ಅಂದಂಗೆ. ಇನ್ನು ನೀವು ಟ್ರೈಲರು ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಪೋರ್ಟ್ ಮಾಡಿರೋರು ರಮೇಶ್ ರೆಡ್ಡಿ ಅವರು ಫುಲ್ ಟೈಮ್ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ. ಹಾಗೆ ಇದೇ ಥರ ಮಲ್ಟಿ ಸ್ಟಾರ್ ಕ್ಯಾಸ್ಟ್ಗಳು ಸಿನಿಮಾ ಬರ್ತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಓಪನಿಂಗು ಮತ್ತು ದೊಡ್ಡ ಸಿನಿಮಾ ಮಾಡೋಕ್ಕೆ ಧೈರ್ಯನೂ ಬರುತ್ತೆ ಎಲ್ಲ ಪ್ರೊಡ್ಯೂಸರ್ಸ್ಗೆ. ಉಪ್ಪಿ ಸರ್, ಶಿವಣ್ಣ ಸರ್, ರಾಜ್ ಶೆಟ್ಟಿ, ಆಲ್ ದಿ ಬೆಸ್ಟ್ ಸರ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಅದೇ ಥರ ಇದೆ ಮೇಡಮ್, ಅದೇ ಅಟ್ಪಾರ್ ಇದೆ, ಅಟ್ಪಾರ್ ಇದೆ, 17 ದಾಟುತ್ತಾ? ಅಟ್ಪಾರ್ ಇದೆ ಮೇಡಮ್. ವೆರಿ ನೈಸ್.
ಒಂದು ಸಪೋರ್ಟ್ ಆಗಿ ಪ್ರೀತಿಯಿಂದ ಶುಭಾಶಯವನ್ನ ತಿಳಿಸೋದಕ್ಕೆ ಕೆ ಮಂಜು ಸರ್ ಅವ್ರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಂದ್ರಜಿತ್ ಲಂಕೇಶ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ KVN ಸುಪ್ರೀತ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಸಂಜಯ್ ಗೌಡ ಸರ್ ಅವರು ಕೂಡ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬಂದು ನಿಮ್ಮ ಪ್ರೀತಿಯ ಶುಭಾಶಯ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಒಂದು ಸರ್ ಪ್ಲೀಸ್. ಅರ್ಜುನ್ ಸರ್ ಅವ್ರು ಅಲ್ಲಿಂದ ಆಮೇಲೆ ವಿಶ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮ ಮೊದಲನೇದಾಗಿ ಈ ಚಿತ್ರನ ಸ್ಟೋರಿ ಬೋರ್ಡ್ ಮಾಡಿಕೊಂಡು ಅರ್ಜುನ್ ಜನ್ಯ ತುಂಬ ಚೆನ್ನಾಗಿ ದೊಡ್ಡ ಕಲಾವಿದರು ಅಂದರೆ ಹೊಸಬರಾದ್ರೆ ಮಾತಾಡ್ತಾ ಇರ್ತಾರೆ, ಹಳಬರು ಕೇಳಲ್ಲ. ಅದಕ್ಕೆ ಏನು ಬೇಕಾದ್ರೆ ಮಾಡಬೇಕು, ಶಿವಣ್ಣ ಆಗ್ಬೋದು, ಉಪೇಂದ್ರ ಆಗ್ಬೋದು, ಶೆಟ್ರ್ ಆಗ್ಬೋದು, ಕೂತ್ಕೊಂಡಿರ್ತಾರೆ ಪಾಪ, ತೊಂದರೆ ಕೊಡಲ್ಲ. ಹೊಸಬರು ಮುಗಿತಾ ಏನೈತೆ ಅಂತ ಕೇಳ್ತಾ ಇರ್ತಾರೆ. ಅಂತ ಒಳ್ಳೆಯ ಕಲಾವಿದರು ಆಯ್ಕೆ ಮಾಡಿದ್ದಾರೆ. ರಮೇಶ್ ರೆಡ್ಡಿಯವರು ಅವರು ಆರ್ಡಿನರಿ ಅಲ್ಲ, ಅವರು ಎಕ್ಸ್ಟ್ರಾ ಆರ್ಡಿನರಿ. ಯಾಕೆಂದರೆ ಗ್ರಾಫಿಕ್ನ ಎಲ್ಲ ಕಡೆ ಹುಡುಕಿ ಈ ಥರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅವರು ಲಂಡನಲ್ಲಿ ಫಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಬೇಕು, ಅದ್ಭುತ ಮಾಡಬೇಕು ಅಂತ ಇದ್ದಾರೆ. ಈ ಸಿನಿಮಾನ ನಮ್ಮ ಸೌತ್ ಇಂಡಿಯಾಗಿನ ನಾರ್ತ್ ಇಂಡಿಯಾಗೆ ದೊಡ್ಡ ಕ್ರೇಜ್ ಬರುತ್ತೆ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, 100% ನೋ ಡೌಟ್. ಈ ಸಿನಿಮಾನ ನಾನು ಆಲ್ರೆಡಿ ಒಂದು ಕೇಳಿದ್ದೆ, ಅವ್ರು ಯಾವಾಗ ಕೊಟ್ಟರು ನಾನು ತೊಗೊಳಕ್ಕೆ ರೆಡಿ ಇರ್ತೀನಿ. ಈ ಸಿನಿಮಾ ಬಗ್ಗೆ ಅರ್ಜುನ್ ಜನ್ಯ ಮಾಡಿರೋದು ಒಬ್ಬ ಒಳ್ಳೆ ನಿರ್ದೇಶಕ ಕನ್ನಡ ಇಂಡಸ್ಟ್ರಿ ಹುಟ್ಕೊಂಡಿದ್ದೆ, ಇದುವರೆಗೂ ಖುಷಿ. ತುಂಬ ಚೆನ್ನಾಗಿರ್ತಾರೆ, ನಮ್ಮ ಕಲಾವಿದರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಇದು ಅದ್ಭುತವಾದ ಸಿನಿಮಾ. ಇದು ಟ್ರೈಲರ್, ಇದು ಫಸ್ಟ್ ಟೈಮ್ ಗೊತ್ತಾ ಉಪೇಂದ್ರದ್ದು ಓಂ ಮುಂದಕ್ಕಿದೆ, ಅದಕ್ಕೆ ಯಾರು ದಯವಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡಿ. ಸಿನಿಮಾ ನೋಡಿದಾಗ ಗೊತ್ತಾ, ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ. ಈ ಸಿನಿಮಾ ಇಡೀ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ದೊಡ್ಡ ಹಿಟ್ ಆಗುತ್ತೆ, ನೋ ಡೌಟು. ರಮೇಶ್ ರೆಡ್ಡಿಯವರು ಹಾಕಿರೋ ಕಾಸನ್ನ ಕಣ್ ತುಂಬ ಕೈ ತುಂಬ ಬರುತ್ತೆ, ನೆಮ್ಮದಿಯಾಗಿರುತ್ತೆ. ಪ್ರೇಕ್ಷಕರು ಇಷ್ಟ ಬಿದ್ದು ಎಂಜಾಯ್ ಮಾಡ್ತಾರೆ. ಪ್ರತಿಯೊಬ್ಬರು ಒಂದು ಕನ್ನಡ ಸಿನಿಮಾನ ಇವತ್ತೇನು ಒಂದು ಕನ್ನಡ ಸಿನಿಮಾ ಒಂದು ಕಾಲದಲ್ಲಿ ಇವಾಗ ತಿರ್ಗಾ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದನ್ನ ಡೋರ್ಗಳನ್ನ ಕ್ಲೋಸ್ ಮಾಡಿಬಿಟ್ಟು ಹಿಂದಿನ ಡೈರೆಕ್ಟರ್ಗಳಿಗೆ ಹೇಳ್ತೀನಿ, ಡೈರೆಕ್ಟರ್ಗಳು ದಯವಿಟ್ಟು ನಿಧಾನವಾಗಿ ಕೆಲಸ ಕತ್ತರೆ ನಿರ್ಮಾಪಕ ದುಡ್ಡು ಹಾಕಿದ್ದಾರೆ, ಅವ್ರನ್ನ ಮುಚ್ಚಿಸ್ತಾ ಬೇಡಿ. ದಯವಿಟ್ಟು ಎಲ್ಲ ಕೆಲಸ ಕತ್ಕೊಂಡು ನಿಧಾನಕ್ಕೆ ತಾಳ್ಮೆ ಅಂತ ಕೆಲಸ ಕತ್ತು ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಮಾಡಿ, ನಿರ್ಮಾಪಕ ಉದ್ಧಾರ ಮಾಡಿ. ನಮ್ಮ ಕಲಾವಿದರೆಲ್ಲ ಸಂಪೂರ್ಣ ಸಹಕಾರ ಚಿತ್ರಕ್ಕೆ ನಮ್ಮ ಇಂಡಸ್ಟ್ರಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮು 45 ಇದೆಯಲ್ಲ, ಇದು 45 is only 4 + 5 99 ಆಗುತ್ತೆ, ನೋ ಡೌಟ್. ತಲೆ ಕೆಡಿಸ್ಕೊಬಿಡಿ. ಎಲ್ರಿಗೂ ನಮಸ್ತೆ. ಈಗ ತಾನೇ ಟೀಸರ್ ನೋಡಿದ್ರಿ, ತುಂಬ ಅದ್ಭುತವಾಗಿ ಬಂದಿದೆ ಟೀಸರು. ವಿ ಆಲ್ ಆರ್ ವೇಟಿಂಗ್ ಫಾರ್ ದ ಮೂವಿ ಆಲ್ಸೋ. ಯಾಕಂದರೆ ಅರ್ಜುನ್ ಸರ್ರು ಅದಕ್ಕೆ ನಾವು ಅವರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಿದ್ದಾರೆ ಅದರ ತುಣುಕುಗಳನ್ನ ಹೇಳ್ತಾ ಇರ್ತಾರೆ. ವಿ ಆಲ್ ಆರ್ ವೇಟಿಂಗ್ ಫಾರ್ ಯುವರ್ ಮೂವಿ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಸಿನಿಮಾ ಟೀಸರ್ ನೋಡ್ಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಒಟ್ಟಿಗೆ ಇಲ್ಲೇ ಇದೆ, ಜನ ಸ್ವೀಟ್ ಆಗಿ ತಗೋತಾರೆ ಅಂತ ಈ ಸಿನಿಮಾ ಅನ್ಸುತ್ತೆ. ಯಾಕೆಂದ್ರೆ ಇಡೀ ಇಂಡಿಯಾಲಿ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿತ್ತು ನಮ್ಮ ಕನ್ನಡ. ಅಂಡ್ ದೆನ್ ಶಿವಣ್ಣ ಅವರು ಒಂದು ಮಾತು ಹೇಳಿದಾಗ, ಒಂದು ಡೈಲಾಗ್ ಹೇಳಿದ್ರು, ನನಗೆ ಅಪ್ಪು ಅವ್ರ ನೆನಪಾದ್ರು. ಆಕ್ಚುಲಿ ಎಲ್ಲ ಬದುಕಿದಾಗ ಮರ್ಯಾದೆ ಕೊಡಬೇಕು, ಎಲ್ಲಾರನ್ನೂ ಪ್ರೀತಿಯಿಂದ ನೋಡ್ಬೇಕು ಅಂದಾಗ ನನಗೆ ಶಿವಣ್ಣನ್ನು ನೋಡ್ತಾ ಇದ್ರೆ ಅಪ್ಪುನೇ ನೆನಪಾಗ್ತಿತ್ತು. ಅಲ್ಲಿ ಕೂತಾಗ ನನಗೆ ಐ ವಾಸ್ ಫೀಲಿಂಗ್ ದಟ್. ಸೊ ಮತ್ತೊಮ್ಮೆ ಈ ಒಂದು ಮಾತು ಹೇಳ್ತೀನಿ, ಸಿನಿಮಾ ಪ್ಯಾಷನೇಟ್ ಆಗಿ ನನ್ನ ಸ್ನೇಹಿತರು ರಮೇಶ್ ರೆಡ್ಡಿ ಅವರು ಮಾಡಿದ್ದಾರೆ. ಅಂಡ್ ದೆನ್ ಇವತ್ತೇನು 3 ಪಿಲ್ಲರ್ಸ್ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಒಂದು ಬ್ಯೂಟಿಫುಲ್ ಸಿನಿಮಾ ಬಂದಿದೆ. ಯಾವುದೇ ರೀತಿ ಡೌಟ್ ಇಲ್ಲ, ಈ ಹಬ್ಬದ ದಿನ ಟೀಸರ್ ಲಾಂಚ್ ಆಗಿದೆ. ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಊರ ಹಬ್ಬ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಇವತ್ತು ಟೀಸರ್ ನೋಡಿದೀವಿ, ಮತ್ತೆ ನೋಡ್ಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ, ನನಗೆ ಪ್ರೆಷರು ಬರ್ತಾ ಇದೆ. ಹಾಗಾಗಿ ಮತ್ತೆ ಟೀಸರ್ ನೋಡೋಣ. ಯಾವಾಗಲೂ ಟ್ರೈಲರ್ ನೋಡಿದಾಗ ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರೆ, ಈಗ ಟೀಸರ್ ನೋಡಿದಾಗ್ಲೇನೆ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ತರ ಹೇಳೋ ಹಾಗಾಗಿದೆ. ಅಷ್ಟು ಅದ್ಭುತವಾಗಿದೆ. ಒನ್ಸ್ ಅಗೇನ್ ಈ ತಂಡಕ್ಕೆ ಶುಭವಾಗ್ಲಿ ಅಂತ ಆಶಿಸ್ತಾ, ಸೂರಜ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಮೂಡಿ ಬರ್ತಾ ಇರುವಂತಹ ರಮೇಶ್ ರೆಡ್ಡಿ ಸರ್, ಉಮಾ ರಮೇಶ್ ರೆಡ್ಡಿ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೂ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ಅದ್ಭುತವಾಗಿ ಈವೆಂಟ್ ಮಾಡಿದ್ದಕ್ಕೆ ನವರಸನ್ ಅವ್ರಿಗೆ, ಅವರ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ, ನಮ್ಮ ಪ್ರೀತಿಯ ಶಿವಣ್ಣ ಅವ್ರಿಗೆ, ಉಪ್ಪಿ ಸರ್ಗೆ, ರಾಜ್ಬಿ ಶೆಟ್ಟಿ ಸರ್ಗೆ ಮತ್ತೊಮ್ಮೆ ಶುಭವಾಗ್ಲಿ. ಅರ್ಜುನ್ ಜನ್ಯ ಸರ್ಗೆ